ವಿಶೇಷವಾಗಿ ನಾನಿವತ್ತು ಒಂದು ರೀತಿ ಕ್ರಾಂತಿನೆಲ್ಲ ಒಂದು ರೀತಿ ಕಿತ್ತೂರಿಗೆ ಬಂದಿದ್ದೀನಿ. ಕಿತ್ತೂರು ಚೆನ್ನಮ್ಮ ನಾಡು ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ವಿಶೇಷವಾಗಿ ಬ್ರಿಟಿಷರ ವಿರುದ್ಧ ಒಂದು ರೀತಿ ಕೆಚ್ಚೆದೆಯಿಂದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ರೂಪಿಸ್ತಕ್ಕಂಥ ಕೀರ್ತಿ ನಮ್ಮ ಹೆಮ್ಮೆಯ ವೀರರಾಣಿ ಚೆನ್ನಮ್ಮನವ್ರಿಗೆ ಸಲ್ಲುತ್ತೆ. ವಿಶೇಷವಾಗಿ ಇದೇ 23, 24, 25ರಂದು ಒಂದು ರೀತಿ 201ನೇ ಒಂದು ರೀತಿ ಚೆನ್ನಮ್ಮನ ಉತ್ಸವ ತುಂಬ ಚೆನ್ನಾಗಿ ವಿಜಯೋತ್ಸವ ಚೆನ್ನಾಗಿ ನಡೀತಾ ಇದೆ. ಇದ್ರ ನಿಮಿತ್ತ ಪ್ರತಿ ವರ್ಷವೂ ಸಹ ಅಷ್ಟೇ ನಾನು ಒಂದು ರೀತಿ ವೀರರಾಣಿ ಚೆನ್ನಮ್ಮನವರ ಒಂದು ರೀತಿ ಉತ್ಸವದ ನಿಮಿತ್ತ ಸಾಕಷ್ಟು ಅವರ ಆಡಳಿತ ವ್ಯಾಪ್ತಿಯ ಸಾಕಷ್ಟು ಸಂಸ್ಥಾನದ ಒಂದು ರೀತಿ ಸ್ಥಳಗಳ ಐತಿಹಾಸಿಕ ಕುರುಹುಗಳನ್ನ ಪರಿಚಯ ಮಾಡಿಸಿ ಅದರ ಪ್ರಸ್ತುತ ಪರಿಸ್ಥಿತಿಗಳ ಬಗ್ಗೆ ನಾನು ಗಮನ ಚೆಲ್ತಾ ಇದ್ದೆ. ಈಗ ನಾನು ಈ ಬಾರಿ 201ನೇ ವಿಜಯೋತ್ಸವದ ನಿಮಿತ್ತ ನಾನು ಚೆನ್ನಮ್ಮನವರ ಒಂದು ರೀತಿ ಅತ್ಯಂತ ಅಚ್ಚುಮೆಚ್ಚಿನ ಸ್ಥಳ, ವಿಶೇಷವಾಗಿ ಬರಗಾಲ ಪ್ರದೇಶದಲ್ಲಿ ಇಲ್ಲಿರ್ತಕ್ಕಂಥ ಈ ಸಂಸ್ಥಾನ ಐತಲ್ಲ, ಇಲ್ಲಿಂದ ವಿಶೇಷವಾಗಿ ಹೊನ್ನೂರು ಏನು ಗೋಕಾಕ್ನ ಒಂದು ರೀತಿ ಕೊನೆ ಗಡಿ ಭಾಗ, ಅಲ್ಲಿಗೆ ಒಂದು ರೀತಿ ಇಲ್ಲಿರ್ತಕ್ಕಂಥ ಆನೆಗಳನ್ನ ಮತ್ತು ವಿವಿಧ ರೀತಿಯಲ್ಲಿ ಅಲ್ಲಿಗೆ ಕಳಿಸ್ತಾರೆ ಹೊನ್ನೂರಿಗೆ. ಇವತ್ತಿಗೂ ಸಹ ಒಂದು ರೀತಿ ಚೆನ್ನಮ್ಮನವರ ಪತಿಯಾಗಿರ್ತಕ್ಕಂಥ ಮಲ್ಸರ್ಜಾ ದೇಸಾಯಿ ಅವರ ಒಂದು ರೀತಿ ಆ ಒಂದು ಸಮಾಧಿ ಸಹ ಅಲ್ಲಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕುರುಗಳು ಹೇಳ್ತಾವೆ. ಅದೇ ರೀತಿ ಚೆನ್ನಮ್ಮನ ಒಂದು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕುರುಗಳಿದ್ದಾವೆ. ಈ ಬಗ್ಗೆ ನಾನು ಧ್ವನಿ ಎತ್ತೀನಿ. ಬನ್ನಿ, ಈಗ ನಾನು ಹೋಗ್ತಾ ಇರ್ತಕ್ಕಂಥದ್ದು ಹೊನ್ನೂರಿನಲ್ಲಿರುವ ಐತಿಹಾಸಿಕ ಸ್ಮಾರಕಗಳು ಹೇಳುತ್ತವೆ ಕಿತ್ತೂರು ಚೆನ್ನಮ್ಮನ ಸಂಸ್ಥಾನದ ಕಥೆಗಳನ್ನ. ಹೌದು, ಕ್ರಾಂತಿ ನೆಲ ಕಿತ್ತೂರಿನಲ್ಲಿ ಈಗ 201ನೆಯ ವೀರರಾಣಿ ಚೆನ್ನಮ್ಮನವರ ವಿಜಯೋತ್ಸವದ ಅದ್ಧೂರಿ ಸಂಭ್ರಮ. 3 ದಿನಗಳ ಸಂಭ್ರಮ ನಡೆಯಲಿದ್ದು ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಮೆರುಗು ಪಡೆದುಕೊಳ್ಳುತ್ತಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಕಿತ್ತೂರು ಸಂಸ್ಥಾನದ ಅತ್ಯಂತ ಪ್ರಮುಖ ಸ್ಥಳವಾಗಿದ್ದ ಕೊನೆ ಗಡಿ ಗ್ರಾಮ ಹೊನ್ನೂರಿನಲ್ಲಿರುವ ಐತಿಹಾಸಿಕ ಸ್ಮಾರಕಗಳ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲಿದ್ದಾರೆ. ಅಷ್ಟಕ್ಕೂ ಹೊನ್ನೂರು ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕೊನೆಗಡಿ ಗ್ರಾಮ ಪಂಚಾಯಿತಿ ಹೊನ್ನೂರು. ಕಿತ್ತೂರು ಸಂಸ್ಥಾನದ ಅರಸರಲ್ಲಿ ಅತ್ಯಂತ ಪ್ರಮುಖ ದೊರೆ ಮಲ್ಲ ಸರ್ಜಾ ದೇಸಾಯಿ ಅವರು ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ರೂಪಿಸಿದ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಪತಿಯವರಾಗಿದ್ದರು. ಈ ಸಂದರ್ಭದಲ್ಲಿ ಅವರ ಆಡಳಿತ ಸಂದರ್ಭದಲ್ಲಿ ಬಾಂಬೆಯ ಪೇಶ್ವೆಗಳ ಹತ್ತಿರ ಬಂದೆಯಾಗಿ ಬಿಡುಗಡೆಗೆ ಆಗಿ ಗೋಕಾಕ್ನ ಅರ್ಬಾವಿ ಮಠದಲ್ಲಿ ಆರೈಕೆ ಮಾಡಿಕೊಂಡು 1816ರಲ್ಲಿ ತೀರಿಕೊಂಡ ನಂತರ ಅವರ ಅಪೇಕ್ಷೆಯಂತೆ ಸಂಸ್ಥಾನದ ಕೊನೆಗಡಿ ಗ್ರಾಮ ಹೊನ್ನೂರಿನ ಸ್ಥಳವೊಂದರಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಲಾಯಿತು ಎಂಬುದಕ್ಕೆ ಹೊನ್ನೂರು ಗ್ರಾಮದ ಮಧ್ಯಭಾಗದಲ್ಲಿರುವ ಮಲ್ಲ ಸರ್ಜಾ ದೇಸಾಯಿ ಅವರ ಸಮಾಧಿ ಎಂದೇ ಸ್ಥಳೀಯ ಹೊನ್ನೂರು ಹಾಗೂ ಸುತ್ತಮುತ್ತಲಿನ ಜನ ಬಾಯಲ್ಲಿ ಕಳೆದ 1 ಶತಮಾನದಿಂದ ಇಲ್ಲಿಯವರೆಗೂ ಸಹ ಕರೆಯಲ್ಪಡುತ್ತಿದೆ. ಇನ್ನೊಂದು ಕಡೆ ಅದೇ ಹೊನ್ನೂರು ಗ್ರಾಮದಲ್ಲಿರುವ ವೀರರಾಣಿ ಚೆನ್ನಮ್ಮನವರೇ ನಿರ್ಮಾಣ ಮಾಡಿಸಿದ್ರೆಂದೇ ಹೇಳಲಾಗುವ ಚೆನ್ನಮ್ಮನವರ ನೀರಿನ ಬಾವಿಯೂ ಸಹ ಇದ್ದು ವಿವಿಧ ಶೈಲಿಯಲ್ಲಿ ಭೂಮಿಯಲ್ಲಿ ಕಲ್ಲುಗಳನ್ನು ಜೋಡಿಸಿ ಬಾವಿಯಲ್ಲಿಯೇ ಕೋಣೆಗಳನ್ನು ಸ್ಥಾಪಿಸಿ ಪೂಜೆ ಪುನಸ್ಕಾರ ಹಾಗೂ ವಿಶ್ರಾಂತಿಗೆ ಅನುಕೂಲವಾಗುವಂತೆ ನಿರ್ಮಿಸಿದ್ರು ಎಂಬ ಪ್ರತೀತಿ ಇದೆ. ಇನ್ನೊಂದು ಕಡೆ ತುಂಬಾ ಪ್ರಾಚೀನವಾದ ಪ್ರಭುಲಿಂಗ ದೇವರ ದೇವಸ್ಥಾನವೂ ಸಹ ಇದ್ದು ಈ ದೇವಸ್ಥಾನ ಮುಂಭಾಗದಲ್ಲೇ ಜೈನ ಸಮುದಾಯಕ್ಕೆ ಸೇರಿದ ಶಾಸನವೂ ಇದೆ. ಇನ್ನೊಂದು ಕಡೆ ವೀರರಾಣಿ ಚೆನ್ನಮ್ಮನವರು ಸಂಸ್ಥಾನದ ವ್ಯಾಪ್ತಿಯ ಹಳ್ಳಿಗಳಿಗೆ ಸಂಚಾರ ಮಾಡಿ ಪ್ರಜೆಗಳ ಕಷ್ಟಗಳನ್ನು ಆಲಿಸುವಾಗ ಈ ಹೊನ್ನೂರು ಭಾಗಕ್ಕೆ ಬಂದು ಇಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಎಂಬುದಕ್ಕೆ ಸಾಕಷ್ಟು ಕುರುಹುಗಳಿವೆ. ಕಾವ್ಯಗಳು ಹಾಗೂ ಜನರ ಆಡು ಭಾಷೆಗಳು ಹೇಳುತ್ತಿವೆ. ಇನ್ನೊಂದು ಕಡೆ ಈ ಹೊನ್ನೂರಿನ ಸ್ಮಾರಕಗಳು ದಿನೇ ದಿನೇ ನಶಿಸಿ ಹೋಗುತ್ತಿವೆ. ಬರೇ ಕಿತ್ತೂರು ಉತ್ಸವದ ಸಂದರ್ಭದಲ್ಲಿ ಮಾತ್ರ ಈ ಹೊನ್ನೂರಿನ ಸ್ಮಾರಕಗಳ ಸ್ಥಳಗಳಿಗೆ ಸ್ವಚ್ಛತೆ ಭಾಗ್ಯ ಸಿಗುತ್ತಿದ್ದು ವರ್ಷ ಪೂರ್ತಿ ಪಾಳು ಬೀಳುತ್ತಿವೆ. ಇನ್ನೊಂದು ಕಡೆ ಚೆನ್ನಮ್ಮನ ಬಾವಿ ಹಾಗೂ ಮಲ್ಲ ಸರ್ಜಾ ದೇಸಾಯಿ ಅಂತ್ಯ ಸಂಸ್ಕಾರ ಮಾಡಿದ ಸ್ಥಳ ಎಂದೇ ಹೇಳಲಾಗುತ್ತಿರುವ ಸ್ಥಳ ಹಾಗೂ ಪ್ರಭುಲಿಂಗ ದೇವರ ಗುಡಿ ಹಾಗೂ ಶಾಸನಗಳ ಸ್ಮಾರಕಗಳು ನಶಿಸಿ ಹೋಗುತ್ತಿವೆ. ನಿಧಿಗಳರ ಆಸೆಗೆ ಬಲಿಯಾಗುತ್ತಿವೆ. ಇನ್ನೊಂದು ಕಡೆ ಮಲ್ಲ ಸರ್ಜಾ ದೇಸಾಯಿಯವರ ಅಂತ್ಯ ಸಂಸ್ಕಾರದ ಸ್ಥಳದ ಬಗ್ಗೆ ಸಾಕಷ್ಟು ದ್ವಂದ್ವ ನಿಲುವುಗಳಿವೆ. ಇನ್ನು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಕಣ್ಣಿದ್ದು ಕುರುಡರಾಗಿದೆ. ಆದ್ದರಿಂದ ನಮ್ಮ 201ನೆಯ ಕಿತ್ತೂರು ಚೆನ್ನಮ್ಮನವರ ವಿಜಯೋತ್ಸವದ ನಿಮಿತ್ತ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಈ ಹೊನ್ನೂರು ಗ್ರಾಮಕ್ಕೆ ಭೇಟಿ ಕೊಟ್ಟು ಐತಿಹಾಸಿಕ ಸ್ಮಾರಕಗಳ ಪ್ರಸ್ತುತ ಪರಿಸ್ಥಿತಿ ಹಾಗೂ ಗತ ವೈಭವದ ಸಮಗ್ರ ವರದಿ ತಯಾರಿಸಿ
ಕಿತ್ತೂರು ಕಲ್ಮಠದ ಶ್ರೀಗಳು ಹಾಗೂ ಪ್ರಾಚ್ಯ ವಸ್ತು ಮತ್ತು ಪುರಾತತ್ವ ಇಲಾಖೆ ಕ್ಯೂರೇಟರ್ ರಾಘವೇಂದ್ರ, ಹಿರಿಯ ಸಾಹಿತಿ ಕಳಸದ ಹಾಗೂ ಸ್ಥಳೀಯ ವನ್ನೂರು ಗ್ರಾಮದ ಹಿರಿಯರು ಆದ ಅಪ್ಪ ಸಾಹೇಬ್ ದೇಸಾಯಿ ಹಾಗೂ ಗ್ರಾಮಸ್ಥರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಒಂದು ಆಡಳಿತವನ್ನು ನೋಡಿಕೊಳ್ಳುವಂಥದ್ದು, ಯಾಕಂದ್ರೆ 14 ಒಂದು ಕರಿಯಾತಗಳಲ್ಲಿ ವಿಸ್ತರಿಸಿಕೊಂಡಂತಹ ಒಂದು ರಾಜ್ಯ ಇದು. ಅಂಥದ್ರಲ್ಲಿ ಆ ಪ್ರದೇಶದಲ್ಲಿ ವನ್ನೂರು ಉತ್ತಮವಾದಂತಹ ಒಂದು ಪ್ರದೇಶವುಳ್ಳಂಥದ್ದು, ಮತ್ತು ಕಿತ್ತೂರು ಸಂಸ್ಥಾನದ ಒಂದು ಕೊನೆಹಳ್ಳಿ ಅಂತೇಳಿ. ಆಮೇಲೆ ಈಗ ನಾವು ಚರ್ಚೆ ಮಾಡ್ತಾ ಇರುವಂಥದ್ದು ವನ್ನೂರಿಗೆ ಇನ್ನೊಂದಷ್ಟು ವಿಶೇಷತೆ ಯಾಕೆ ದೊರಕಿದೆ ಅಂತಂದರೆ, ಅಲ್ಲಿ ರಾಜ ಅತ್ಯಂತ ಪ್ರಮುಖನಂತ ಚೆನ್ನಮ್ಮನ ಪತಿಯಾದಂತಹ ಮಲ್ಲಸರ್ಜರ ಒಂದು ಸಮಾಧಿ ಇದೆ ಅನ್ನುವಂಥ ಕಾರಣಕ್ಕೆ ಅದು ಇನ್ನಷ್ಟು ಮುಂಚೂಣಿಗೆ ಬಂದಿದೆ ಹಳ್ಳಿ. ಯಾಕಂದ್ರೆ ಅದು ಭಾಳ ದೊಡ್ಡ ಗ್ರಾಮ, ಜೊತೆಗೆ ಅಲ್ಲಿ ಯಾಕಿದೆ ಅಂತಂದ್ರೆ ಅದು ಸಮಾಧಿಯ ಎಲ್ಲ ಲಕ್ಷಣಗಳನ್ನು ಕಾಣುವಂತಹ ಒಂದು ಕಟ್ಟಡ ಇರೋದ್ರಿಂದ ಅದನ್ನು ಸಮಾಧಿ ಅಂತೇಳಿ ಇತ್ತೀಚಿನ ದಿನದಲ್ಲಿ ಬೆಳಕಿಗೆ ತರಲಾಗಿದೆ. ಆದರೆ ಅಲ್ಲಿ ಎರಡು ನಾವು ಚಿಂತನೆಯನ್ನು ಮಾಡಬೇಕಾದಂಥದ್ದು ಭಾಳ ಅವಶ್ಯಕತೆ ಇದೆ. ದಾಖಲೆಗಳೇ ಹೆಚ್ಚು ಸಿಗ್ತಾ ಇಲ್ಲದೆ ಇರೋದ್ರಿಂದ ಅದು ಖಚಿತತೆಗೆ ಬರಲಿಕ್ಕೆ, ನಿರ್ಧಾರಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ಮಲ್ಲಸರ್ಜನ ಕಾವ್ಯ ಅನ್ನುವಂತಹ ಜನಪದ ಕಾವ್ಯವನ್ನು ಆಧಾರವಾಗಿ ಇಟ್ಕೊಂಡ್ರೆ ಕಿತ್ತೂರಲ್ಲೇ ಮಲ್ಲಸರ್ಜನ ಒಂದು ಸಮಾಧಿ ಆಗಿದೆ, ಸಮಾಧಿ ಇದೆ ಅಂತೇಳಿ, ಮಲ್ಲಸರ್ಜ ಸಮಾಧಿ ಅಂತೇಳಿ ನಾವೊಂದು ಸಮಾಧಿ ಈಗಾಗಲೇ ಗುರುತಿಸಲಾಗಿದೆ ಕಿತ್ತೂರಲ್ಲಿ. ಹೀಗಾಗಿ ಆ ಸಮಾಧಿ ಇರುವಂಥದ್ರಿಂದ ಅಲ್ಲಿ ಇದರಲ್ಲಿ ವನ್ನೂರಲ್ಲಿ ಯಾಕೆ ಮಾಡಿರೋ ಅಂಥೇಳಿ ನಾವು ಪುಣೆಯಿಂದ ಆತ ಬಿಡುಗಡೆಗೊಂಡಂಥ ಸಂದರ್ಭದಲ್ಲಿ ಬಹಳಷ್ಟು ಅಸ್ವಸ್ಥತೆಗೊಂಡಿದ್ದ. 1813ರಿಂದ 1816 3 ವರ್ಷಗಳ ಕಾಲ ಆ ಒಂದು ಪುಣೆಯ ಇದರಲ್ಲಿ ಕಾರಾಗೃಹದಲ್ಲಿದ್ದಂಥ ಸಂದರ್ಭದಲ್ಲಿ ಆತನ ದೇಹದ ಸ್ಥಿತಿ ಬಹಳಷ್ಟು ಗಂಭೀರವಾಗಿತ್ತು. ದಾರಿಯಲ್ಲಿ ಅವನು ಅಸ್ವಸ್ಥಗೊಂಡು ಬಹುಶಃ ಎಲ್ಲಿ ನಮ್ಮ ದುರ್ದುಂಡೇಶ್ವರ ಅರಭಾವಿ ಮಠದಲ್ಲಿ ಈಗಲೂ ಹೋದರೂ ಕೂಡ ನೀವು ಅಲ್ಲೊಂದು ಸ್ಮಾರಕವನ್ನು ಕಾಣ್ಬೋದು. ಮಲ್ಲಸರ್ಜ ಮಲಗಿದ ಹಾಸಿಗೆ ಮತ್ತು ಆತನ ದಿಂಬಿನಾದಂಥ ಕಲ್ಲು ಅದನ್ನು ಕಾಣ್ಬೋದು. ಆದರೆ ಅಲ್ಲಿ ಒಂದು ಕುರು ಏನಿದೆ ಅಂತಂದ್ರೆ, ಅಲ್ಲಿ ಬರವಣಿಗೆ ಏನಿದೆ ಅಂತಂದರೆ, ಅಲ್ಲಿ ಆತ ಒಂದು ಲಿಂಗೈಕ್ಯನಾದ ಅಂತೇಳಿ ಒಂದು ಬರ ಇದೆ. ಆದರೆ ಅದು ಏನೇ ಇರಲಿ, ಅಲ್ಲಿಯ ನಂತರವಾಗಿ ವನ್ನೂರಲ್ಲಿ ಬಂದು ಕಿತ್ತೂರು ಸಂಸ್ಥಾನದ ಆತನ ಆಸೆಯಂತೆ, ಕೊನೆಯ ಆಸೆಯಂತೆ ಕಿತ್ತೂರು ಸಂಸ್ಥಾನದ ಕೊನೆಯ ಹಳ್ಳಿಯಾಗಿರುವಂಥ ವನ್ನೂರಲ್ಲಿ ಸಮಾಧಿ ಮಾಡಿರಬಹುದು ಅಂತ. ಆದರೆ ನಾವೊಂದು ವಿಚಾರವನ್ನು ಮಾಡಿದಾಗ, ಇಷ್ಟು ದೂರ ವನ್ನೂರು ಕಿತ್ತೂರಿಂದ ಬಹಳಷ್ಟು ದೂರ ಏನಲ್ಲ, ಕೊನೆ ಗ್ರಾಮ ಆದರೂ ಕೂಡ, ಆದರೆ ಇಷ್ಟು ದೂರಲ್ಲೇ ಆತ ಚಕ್ಕಡಿಯ ವ್ಯವಸ್ಥೆ ಇತ್ತು, ರಥದ ವ್ಯವಸ್ಥೆ ಇತ್ತು, ಕುದುರೆ ಗಾಡಿ ವ್ಯವಸ್ಥೆ ಇತ್ತು. ಹಾಗಿದ್ದಾಗ ಬರಲಿಕ್ಕೆ ಒಂದು ದಿವಸ ಆದರೂ ಸಾಕಾಗ್ತಿತ್ತು. ಅವನನ್ನು ಇಲ್ಲಿ ತಂದು ಮಣ್ಣು ಮಾಡಲಿಕ್ಕೆ ಏನು ಅಸಾಧ್ಯ ಇರಲಿಲ್ಲ. ಹಾಗಾಗಿ ಕಿತ್ತೂರಿಗೆ ಬಂದು ಅವನನ್ನು ಮಣ್ಣು ಮಾಡಿರಬಹುದು. ಆದರೆ ಅಲ್ಲಿ ವನ್ನೂರಲ್ಲಿ ಆತನಿಗೆ ಒಂದು ಕುರುಹು ಆಗಿ ಆತ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ಇದ್ರ ಮಲ್ಲಸರ್ಜನ ಶವವನ್ನು ಇಟ್ಟು ಸ್ವಲ್ಪ ಸಮಯವನ್ನು ಅಲ್ಲಿ ಕಳೆದಿರೋದ ಕಾರಣಕ್ಕಾಗಿ ಆ ಸಮಾಧಿಯ ಮಾತ್ರದೊಳಗೆ ಕಟ್ಟಿರ್ಬೋದು. ಅಥವಾ ಈ ಇದರಲ್ಲಿ ಮಲ್ಲಸರ್ಜನ ಜೀವ ಕೂಡ ಅಲ್ಲೂ ಹೋಗಿರುವಂಥ ಸಾಧ್ಯತೆ ಇರೋದ್ರಿಂದ ಆ ಕುರುವಾಗಿ ಕಟ್ಟಿರ್ಬೋದು. ಇವೆರಡು ನಮಗೆ ದ್ವಂದ್ವಗಳಿದ್ದಾವೆ. ಮಲ್ಲಸರ್ಜನ ಕಾವ್ಯದ ಮೂಲಕವಾಗಿ ಕಿತ್ತೂರಲ್ಲಿ ಆತನನ್ನು ಹೇಗೆ ಮಣ್ಣು ಮಾಡಲಾಗ್ತದೆ, ಎಷ್ಟು ವಿಜೃಂಭಣೆಯಿಂದ ಆತನ ಗೌರವ ಸಲ್ಲಿಸಿ ಮಣ್ಣನ್ನು ಮಾಡಲಾಗ್ತದೆ ಅನ್ನುವಂಥದ್ದು ಕೂಡ ಆ ಕಾವ್ಯದ ಆಧಾರ ಇರೋದನ್ನ ಕಿತ್ತೂರಲ್ಲೇ ಸಮಾಧಿ ಇರ್ಬೋದು. ಅದ್ರ ವನ್ನೂರು ಕೂಡ ಅದರ ಇನ್ನೊಂದು ಕುರುಹಾಗಿ ಮಲ್ಲಸರ್ಜನ ಒಂದು ಇತಿಹಾಸವನ್ನು ಸಾರುವಂಥ ಕುರುವಾಗಿದೆ. ಅದನ್ನು ನಾವು ಇವತ್ತು ಬೆಳಕಿಗೆ ತರಬೇಕಾಗಿದೆ. ಅದಕ್ಕೆ ಸೂಕ್ತವಾದಂಥ ದಾಖಲೆಗಳನ್ನು ನಾವು ಒದಗಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶೆ ಆಗಿದೆ. ಅದಕ್ಕಾಗಿ ಹೊಸ ಇತಿಹಾಸಕಾರರು, ಯುವ ಇತಿಹಾಸಕಾರರು ಈ ನಿಟ್ಟಿನಲ್ಲಿ ಇದೊಂದೇ ಅಲ್ಲ, ವನ್ನೂರು ಗ್ರಾಮದ ಸಮಾಧಿ ಸ್ಥಿತಿ ಅಂತ ಅಷ್ಟೇ ಅಲ್ಲ, ಬೇರೆ ಬೇರೆ ಕಿತ್ತೂರು ಸಂಸ್ಥಾನದ ಸ್ಮಾರಕಗಳ ಮೇಲೆ ನೀವು ಚರ್ಚೆ ಮಾಡಿದಂಗೆ ನಿರಂಜನಿ ಮಹಲ್, ಏನು ನಮ್ಮ ದೇಶನೂರಿನ ನಿರಂಜನಿ ಮಹಲ್ ಹೇಳ್ತೀವಿ, ಫಕೀರುದ್ರ ಸರ್ಜರ ಒಂದು ಪ್ರೇಯಸಿ ಅಥವಾ ಅವರ ಪತ್ನಿಯ ಒಂದು ಮಹಲ್ ಇದೆ. ಅದನ್ನು ಕೂಡ ನಾವು ಉಳಿಸ್ಕೊಳ್ಬೇಕಾದದ್ದು, ಅದನ್ನು ಕಿತ್ತೂರಿನ ಸಂಸ್ಥಾನಕ್ಕೆ ಅತ್ಯುತ್ತಮವಾಗಿ ಕಟ್ಟಿಕೊಡ್ಬೇಕಾದಂಥದ್ದು ಭಾಳ ಅವಶ್ಯಕತೆ ಇದೆ. ಇಂಥವುಗಳನ್ನು ಸ್ಮಾರಕ, ಕಿತ್ತೂರು ಸಂಸ್ಥಾನದ ಬೇರೆ ಬೇರೆ ಸ್ಮಾರಕಗಳನ್ನು, ಬೇರೆ ಬೇರೆ ಆ ಸ್ಥಳಗಳನ್ನು ಗುರುತಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ ಅನ್ನುವಂಥದ್ದು ನಮ್ಮ ಎಲ್ಲ ಸ್ಥಳೀಯರ ಭಾವನೆ ಆಗಿದೆ. ಉತ್ಸವಗಳ ಜೊತೆಗೆ ಇಂಥ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಸ್ಥಳಗಳು, ಹೊಸ ಹೊಸ ದಾಖಲೆಗಳು, ಹೊಸ ಹೊಸ ಒಂದು ಪರಿಕರಗಳು ಏನು ನಾವು ಅವುಗಳನ್ನು ಒದಗಿಸುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಆಗಿದೆ. ವನ್ನೂರು ಸಹ ಪ್ರಮುಖ ಭಾಗ ಆಗಿತ್ತು ಕಿತ್ತೂರು ಸಂಸ್ಥಾನಕ್ಕೆ. ವನ್ನೂರು ಬಗ್ಗೆ ತಮ್ಮ ಅಭಿಪ್ರಾಯ ಯಾವ ರೀತಿ ಏನು? ಸರ್, ಮೊದಲನೇದಾಗಿ ಎಲ್ಲರಿಗೂ 201ನೇ ಕಿತ್ತೂರು ಉತ್ಸವಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕಿತ್ತೂರು ಉತ್ಸವಕ್ಕೆ ಬನ್ನಿ. ವನ್ನೂರು ಒಂದು ಕಿತ್ತೂರು ಸಂಸ್ಥಾನದ ಒಂದು ಗಡಿಯ ಒಂದು ಊರು ಅಂತ ಹೇಳ್ಬೋದು, ಗಡಿಯ ಹಳ್ಳಿ ಅಂತಂದು ಹೇಳ್ಬೋದು. ಸುಮಾರು 283 ಹಳ್ಳಿಗಳನ್ನು ಒಳಗೊಂಡಂಥ ಸಂಸ್ಥಾನ ಕಿತ್ತೂರು. ಹಿರೇಮಲ್ಲಶೆಟ್ಟಿ ಮತ್ತು ಚಿಕ್ಕಮಲ್ಲಶೆಟ್ಟಿ ಈ ಒಂದು
ಸಂಸ್ಥಾನದ ಸ್ಥಾಪಕರು. ಬಿಜಾಪುರ ಸುಲ್ತಾನರ ಅಧೀನದಲ್ಲಿ ಇವರು ಆರಂಭ ಮಾಡಿ ಸುಮಾರು 7 ಹಳ್ಳಿಗಳಿಂದ 25 ಹಳ್ಳಿಗಳಿಗೆ ಅದೇ ರೀತಿಯಾಗಿ ಸಂಸ್ಥಾನವನ್ನು ವಿಸ್ತಾರ ಮಾಡ್ಕೊಂತ 283 ಹಳ್ಳಿಗಳ ವಿಸ್ತಾರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಹೊನ್ನೂರು ಪ್ರಮುಖವಾಗಿ ನಮಗೆ ಗಡಿ ಒಂದು ಹಳ್ಳಿ ಆಗಿತ್ತು. ಪ್ರಮುಖವಾಗಿ ನಮಗೆ ಹೊನ್ನೂರಲ್ಲಿ ನಾವು ಅಲ್ಲಿ ಕಂಡುಬರುವಂಥದ್ದು ಆರಂಭದ ಪ್ರಭುದೇವರ ಗುಡಿ ಅಂತ ಒಂದು ಕಂಡುಬರುತ್ತೆ. ಅದು ಕ್ರಿಸ್ತಕ 10ನೇ ಶತಮಾನದ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರೋಂಥ ಒಂದು ಗುಡಿ. ಅಲ್ಲಿ ಮುಂದುಭಾಗದಲ್ಲಿ ಜೈನ ಒಂದು ಶಾಸನ ಕೂಡ ನಮಗೆ ಕಂಡುಬರುತ್ತೆ. ಮತ್ತೆ ಅಲ್ಲಿ ಒಂದು ಐತಿಹ್ಯದ ಪ್ರಕಾರ ಮತ್ತು ಸ್ಥಳೀಯರು ಮಲ್ಲಸರ್ಜನ ಸಮಾಧಿ ಇದೆ ಎಂದು ಕೂಡ ಹೇಳ್ತಾರೆ. ನಾವು ಆ ಒಂದು ಸಮಾಧಿಯನ್ನು ಕೂಡ ನೋಡಬಹುದಾಗಿದೆ. ಅದರ ಜೊತೆಗೆ ಒಂದು ಬಾವಿ ಇದೆ. ಆ ಕಾಲಘಟ್ಟ ಸಮಾಧಿಯ ಕಾಲಘಟ್ಟಕ್ಕೆ ಸರಿ ಹೊಂದುವಂತ ಒಂದು ಬಾವಿ ಒಂದು ಕಂಡು ಬರುತ್ತೆ. ಮತ್ತೆ ಒಂದು ರಾಣಿ ಚೆನ್ನಮ್ಮನವರ ಕೆರೆ ಅಂತಂದು 64 ಎಕರೆ ವಿಸ್ತೀರ್ಣದ ಒಂದು ಕೆರೆ ಕೂಡ ಆ ಹೊನ್ನೂರಲ್ಲಿ ಕಂಡು ಬರುತ್ತದೆ. ಸರ್, ಈಗ ವಿಶೇಷವಾಗಿ ಒಂದು ಮಲ್ಲಸರ್ಜ ದೇಸಾಯಿ ಅವರ ಒಂದು ರೀತಿ ಸಮಾಧಿಗೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ರೀತಿ ದ್ವಂದ್ವ ನಿಲುವುಗಳಿದೆ ಸರ್. ಒಂದ್ ಕಡೆ ಹೊನ್ನೂರಲ್ಲಿದೆ, ಒಂದ್ ಕಡೆ ಕಿತ್ತೂರಿನಲ್ಲಿದೆ, ಒಂದ್ ಕಡೆ ಎಲ್ಲೋ ಆರ್ಬಾವಿಲೇ ಇದೆ ಅಂತ ಹೇಳ್ಬಿಟ್ಟು ದ್ವಂದ್ವ ನಿಲುವುಗಳಿವೆ. ಈ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನದಾಗಿ ಸಂಶೋಧನೆ ಆಗ್ಬೇಕಾಗಿದೆ? ಖಂಡಿತ ಆಗ್ಬೇಕಾಗಿದೆ ಸರ್. ಏನಪ್ಪಾ ಅಂದ್ರೆ 1816ರಲ್ಲಿ ಮಲ್ಲಸರ್ಜ ತೀರಿಕೊಂಡಂತ ಸಂದರ್ಭದಲ್ಲಿ ಅವನ್ನ ಪೇಶ್ವೆಗಳು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಕೆಲವೊಂದು ಐತಿಹ್ಯಗಳು ಕಂಡು ಬರುತ್ತೆ. ಕಿತ್ತೂರು ಸಂಸ್ಥಾನದಲ್ಲಿ ಪ್ರಮುಖವಾಗಿ ಜಾನಪದ ಉಲ್ಲೇಖಗಳು ನಮಗೆ ಹೆಚ್ಚು ಪ್ರಮುಖವಾಗಿ ಆಧಾರಗಳಾಗಿ ಕಂಡು ಬರ್ತವೆ. ಅದರಲ್ಲಿ ಏನಪ್ಪಾ ಅಂದ್ರೆ ಹರಬಾವಿ ಮಠ, ದುರ್ದುಂಡೇಶ್ವರ ಮಠ, ಹರಬಾವಿಲಿರುವಂಥ ದುರ್ದುಂಡೇಶ್ವರ ಮಠ, ಅಲ್ಲಿ ಒಂದು ಮಂಟಪ ಇದೆ. ಈಗಲೂ ನೀವು ನೋಡ್ಬೋದು. ಮಂಟಪದ ಮೇಲೆ ಒಂದು ಹಾಸಿಗೆ ಹಾಸಿಗೆ ಇದೆ. ಅದು ಅಲ್ಲಿ ಮಲ್ಲಸರ್ಜನ್ನ ಮಲಗಿಸಲಾಗಿತ್ತು, ಮತ್ತೆ ಔಷಧೋಪಚಾರ ಮಾಡಲಾಯಿತು ಅಂತ ಹೇಳ್ತಾರೆ. ಅಲ್ಲಿನ ಒಂದು ಬೋರ್ಡ್ನ ಉಲ್ಲೇಖದಲ್ಲಿ ತಿಳಿಸಿದಂತೆ ಅಲ್ಲೇ ಮಲ್ಲಸರ್ಜ ತೀರ್ಕೊಂಡ ಅಂತ ಹೇಳ್ತಾರೆ. ಮತ್ತೆ ನಮಗೆ ಈಗ ಕಂಡು ಬಂದಂಥ ಐತಿಹ್ಯದ ಪ್ರಕಾರ ಏನಪ್ಪಾ ಅಂದ್ರೆ ಮಲ್ಲಸರ್ಜ ಕೊನೆಯ ಘಟ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಥಾನದ ಒಳಗಡೆ ಮಲ್ಲಸರ್ಜನ್ನ ಸಮಾಧಿ ಮಾಡಿ ಅಂತ ಹೇಳಿರ್ತಾರೆ. ಅಕಸ್ಮಾತ್ ನಾನು ತೀರ್ಕೊಂಡ್ರೆ ನೀವು ಕಿತ್ತೂರು ಸಂಸ್ಥಾನದ ಒಳಭಾಗದಲ್ಲಿ ನೀವು ನನ್ನನ್ನು ಸಮಾಧಿ ಮಾಡಿ ಅಂತ ಹೇಳಿರ್ತಾರೆ. ಮತ್ತೆ ನಮಗೆ ಮಲ್ಲಸರ್ಜನ ಕಾವ್ಯ ಅಂತ ಒಂದು ಬರುತ್ತೆ. ಮಲ್ಲಸರ್ಜನ ಕಾವ್ಯದಲ್ಲಿ ಉಲ್ಲೇಖ ಏನಪ್ಪಾ ಹೇಳೋದಂದ್ರೆ ಅದು ಮಲ್ಲಸರ್ಜನ ದೇಹವನ್ನ ಕಿತ್ತೂರಿಗೆ ತರ್ತಾರೆ. ಮಲ್ಲಸರ್ಜ ಇಲ್ಲಿ ಕೊನೆಯ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ 34 ತೋಪುಗಳ ಅರಮನೆಯಲ್ಲಿ 34 ವರ್ಷಗಳ ಒಂದು ಆಳ್ವಿಕೆ ಸವಿನೆನಪಿಗಾಗಿ 34 ತೋಪುಗಳನ್ನು ಹಾರಿಸಿದ್ರು ಅಂತ ಹೇಳ್ತಾರೆ. ಆಗ ಅವರು ಆ ಕಾವ್ಯದಲ್ಲಿ ಉಲ್ಲೇಖದಂತೆ ಏನದು ಸೌಂಡು ಅಂತ ಕೇಳಿದಾಗ ಹಿಂಗೆ ತೋಪುಗಳನ್ನು ಹಾರಿಸಲಾಗ್ತಾ ಇದೆ, ನಿಮ್ಮ 34 ವರ್ಷದ ಪ್ರಯುಕ್ತ ಅಂತಂದು ಹೇಳ್ತಾರೆ. ಮತ್ತೆ 7 ವಿಮಾನದ ಒಂದು ವಿಮಾನವನ್ನ ತಯಾರು ಮಾಡಿ ಕಲ್ಮಠದಲ್ಲಿ ಅಂದ್ರೆ ಊರು ಎಲ್ಲ ಮೆರವಣಿಗೆ ಮಾಡಿ ಕಲ್ಮಠದಲ್ಲಿ ಒಂದು ಸಮಾಧಿ ಮಾಡಲಾಯಿತು ಅಂತಂದು ಕೂಡ ಆ ಒಂದು ಮಲ್ಲಸರ್ಜನ ಕಾವ್ಯದಲ್ಲಿ ವಿವರಿಸಲಾಗಿದೆ. ಮತ್ತೆ ಅಲ್ಲಿ ನಮ್ಮ ಹೊನ್ನೂರಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿನ ಸ್ಥಳೀಯರು ಹೇಳೋದು ಮತ್ತೆ ಐತಿಹ್ಯದ ಪ್ರಕಾರ ಅಲ್ಲಿ ಇದು ಮಲ್ಲಸರ್ಜನ ಒಂದು ಸಮಾಧಿ ಅಂತ ಹೇಳ್ತಾರೆ. ನಮಗೂ ಅಲ್ಲೂ ಸಹ ಒಂದು ಸುಸರ್ಜಿತವಾದಂಥ ಒಂದು ವೇದಿಕೆಯ ಪಕ್ಕದಲ್ಲಿ ನಿರ್ಮಿಸಿದಂಥ ಒಂದು ಸಮಾಧಿ ಕಂಡು ಬರುತ್ತೆ. ನಮಗೆ ನಿಜವಾಗಿ ದಾಖಲೆಗಳು ಇದೇ ಮಲ್ಲಸರ್ಜನ ಸಮಾಧಿ ಅಂತ ದಾಖಲೆ ಸಿಗೋದಿಲ್ಲ. ಬಟ್ ಐತಿಹ್ಯವಾಗಿ ಅಲ್ಲಿ ಸ್ಥಳೀಯರು ಏನು ಹೇಳ್ತಾರೆ ಅಂದ್ರೆ ಇದು ಮಲ್ಲಸರ್ಜನ ಸಮಾಧಿ ಅಂತ ಹೇಳ್ತಾರೆ. ಅದು ಗಚ್ಚು ಮತ್ತು ಗಾರೆಯಿಂದ ನಿರ್ಮಿಸಲಾಗಿದೆ. ಮತ್ತು ಒಂದು ವೀರನ ಶಿಲ್ಪ ಇದೆ. ಅದರ ಜೊತೆಗೆ ಒಂದು ಗಣೇಶನ ಮೂರ್ತಿ ಇದೆ, ಗಚ್ಚಿನಲ್ಲಿ ಮಾಡಿರೋಂಥದ್ದು. ಮತ್ತೆ ಹಲವು ಶಿಲ್ಪಗಳಿದ್ದಾವೆ. ಮತ್ತೆ ಒಳಗಡೆ ಒಂದು ಸಮಾಧಿ ರೀತಿ ಮಾಡಲಾಗಿದೆ, ಮಂಟಪ ಕಟ್ಟಲಾಗಿದೆ. ನಮಗೆ ಇಲ್ಲಿ ಮಲ್ಲಸರ್ಜನ್ದು ಕಿತ್ತೂರಲ್ಲೂ ಒಂದು ಕಂಡು ಬರುತ್ತೆ, ಹೊನ್ನೂರಲ್ಲೂ ಕಂಡು ಬರುತ್ತೆ. ಮತ್ತೆ ಅಲ್ಲಿ ಒಂದು ಬಾವಿನೂ ಇದೆ. ಆ ಒಂದು ಸಮಾಧಿಯ ನಂತರ ಕಾಲಘಟ್ಟ ಅಥವಾ ಆ ಕಾಲಘಟ್ಟದಲ್ಲಿ ಒಂದು ನಿರ್ಮಿಸಿದಂಥ ಒಂದು ಬಾವಿ ಇದೆ, ಸುಂದರ ಬಾವಿ. ಈಗ ಅದೆಲ್ಲ ಸ್ವಲ್ಪ ಗಿಡ ಮರ ಬೆಳ್ಕೊಂಡಿದ್ದಾವೆ. ಹಾಗಾಗಿ ಅದು ಕೂಡ ಒಂದು ಬಾವಿ, ಅಂದ್ರೆ ಚೆನ್ನಮ್ಮನ ಬಾವಿ ಅಂತ ಕೆಲವರು ಅಂತಾರೆ, ಕೆಲವರು ಮಲ್ಲಸರ್ಜನ್ ಬಾವಿ ಅಂತ ಸ್ಥಳೀಯರು ಹೇಳ್ತಾರೆ. ಮತ್ತೆ ಒಂದು 64 ಎಕರೆ ವಿಸ್ತೀರ್ಣದಲ್ಲಿರುವಂಥ ಒಂದು ಕೆರೆ ಇದೆ. ಆ ಕೆರೆ ರಾಣಿ ಚೆನ್ನಮ್ಮನ ಕೆರೆ ಅಂತಂದು ಕೂಡ ಸ್ಥಳೀಯರು ಕರೀತಾರೆ ಸರ್. ಯಾಕೆ ಸರ್ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಬರೀ ಕಿತ್ತೂರು ಇದಂದಿದ ತಕ್ಷಣ ಬರೀ ಈ ಕಡೆ ಭಾಗದಲ್ಲಿ ಸಾಕಷ್ಟು ಇದಾಗಿದೆ. ಬಟ್ ಅಲ್ಲಿ ಹೊನ್ನೂರು ಅಂತಕ್ಕಂಥದ್ದು ಪ್ರಮುಖ ಸ್ಥಳ, ಇವಾಗೂ ಸಹ ಒಂದು ರೀತಿ ಆವಾಸ ಹಂತದ ಅಂಚಿನಲ್ಲಿದೆ ಅವಶೇಷಗಳು. ಯಾಕೆ ಸರ್, ಯಾಕೆ ಒಂದು ಇಚ್ಛಾಶಕ್ತಿಯಿಂದ ಯಾಕೆ ಇದು ಮಾಡ್ತಿಲ್ಲ? ಅವಕ್ಕೆ ಒಂದು ಭದ್ರತೆ ಇರ್ತಕ್ಕಂಥದ್ದು ಯಾಕೆ ಆಗ್ತಾ ಇಲ್ಲ? ಇಚ್ಛಾಶಕ್ತಿ ಅಂತ ಅಲ್ಲ. ಅದನ್ನ ಈಗ ಆಕ್ಚುಲಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈಗ ದೇಶನೂರಲ್ಲ ಇರುವಂತಹ ಒಂದು ಸ್ಮಾರಕಗಳು ಮತ್ತೆ
ಹೊನ್ನೂರಲ್ಲಿರುವಂಥ ಸ್ಮಾರಕಗಳ ಸಂರಕ್ಷಣೆಗೆ ಕ್ರಮ ವಹಿಸಲಾಗುತ್ತೆ ಅಂತಂದು ಮಾನ್ಯ ಶಾಸಕರು ಮೊನ್ನೆ ನಿಮಗೆ ತಿಳಿಸಿದ್ದಾರೆ. ಅದು ಹಂತ ಹಂತವಾಗಿ ಕ್ರಮ ಕೈಗೊಳ್ಳಲಾಗ್ತದೆ. ಮತ್ತು ನಾವು ಇಲಾಖೆ ವತಿಯಿಂದ ನಾವು ಗ್ರಾಮವಾರ ಸರ್ವೆ ಕಾರ್ಯ ಮಾಡಿದ್ವಿ. ಬೈಲಹೊಂಗಲ ತಾಲೂಕಿನಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಸ್ಮಾರಕಗಳನ್ನು ನಾವು ಗುರ್ತು ಮಾಡಿದ್ವಿ. 1ನೇ ಉತ್ಸವ ವಿಜಯೋತ್ಸವಕ್ಕೆ ಕಾಲಿಡ್ತಾ ಇದೆ. ವಿಶೇಷವಾಗಿ ಹೊನ್ನೂರು ಅಂತಕ್ಕಂಥದ್ದು ಪ್ರಮುಖ ಒಂದು ರೀತಿ ಸ್ಥಳ ಅಂತ ಪಡೆದಿತ್ತಂತೆ ಕಿತ್ತೂರು ಸಂಸ್ಥಾನದ ಚೆನ್ನಮ್ಮನವರ ಆಡಳಿತದಲ್ಲಿ. ಹೊನ್ನೂರು ಬಗ್ಗೆ ತಮ್ಮ ಅಭಿಪ್ರಾಯ ಸ್ವಾಮೀಜಿ? ಮೊದಲನೇದಾಗಿ ಕಿತ್ತೂರು ಸಂಸ್ಥಾನ ಸ್ಮಾರಕಗಳ ಕುರಿತು ಪ್ರತಿ ವರ್ಷ ಬೆಳಕನ್ನು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ವರ್ಷ ಹೊನ್ನೂರನ್ನು ಆಯ್ಕೆ ಮಾಡಿದ್ದಕ್ಕೆ ಮೊದಲಿಗೆ ನಿಮಗೆ ಅಭಿನಂದನೆಗಳು. ನಮ್ಮ ಕಿತ್ತೂರು ಸಂಸ್ಥಾನ ಅಂದ ತಕ್ಷಣ ನಮಗೆ ಸ್ವಾಭಿಮಾನ, ದೇಶಾಭಿಮಾನ, ಅದರ ಜೊತೆಗೆ ಸಮೃದ್ಧವಾದಂಥ ಒಂದು ಸಂಸ್ಥಾನ. ಈ ಸಂಸ್ಥಾನ ಕಿತ್ತೂರು ರಾಜಧಾನಿ ಆದರೂ ಸಹ ಈ ಸಂಸ್ಥಾನಕ್ಕೆ ಕಿತ್ತೂರು ಮತ್ತು ಹೊನ್ನೂರುವರೆಗೆ ಇದರ ಗಡಿಯನ್ನು ಹಬ್ಬಿಕೊಂಡಿತ್ತು. ಆ ಗಡಿಯ ಉದ್ದೇಶ ಈ ಸಂಸ್ಥಾನಿಕರು ಅಲ್ಲಿವರೆಗೆ ಈ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ ತಮ್ಮ ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಹೊನ್ನೂರಾಗಿರ್ಬೋದು, ದೇಶನೂರಾಗಿರ್ಬೋದು, ಹೀಗೆ ಈ ಕ್ಷೇತ್ರವನ್ನು ಹಬ್ಬಿಕೊಂಡಿರ್ತಕ್ಕಂಥ ಈ ಸಂಸ್ಥಾನ ವಿಶೇಷವಾಗಿ ಹೊನ್ನೂರು ಬಹಳ ಮಹತ್ವವನ್ನು ಪಡೀತದೆ. ಕಾರಣ ಏನಂತಂದರೆ ಈ ಕಿತ್ತೂರು ಸಂಸ್ಥಾನಿಕ ಪ್ರಮುಖ ಒಂದು ಗ್ರಾಮ ಅಂತಂದರೆ ಅದು ಹೊನ್ನೂರು. ಅವರಿಗೆ ಗಡಿ ಪ್ರದೇಶ ಇರೋದ್ರಿಂದ ಅದಕ್ಕೆ ಹೆಚ್ಚಿನ ಕಾಳಜಿ, ಪ್ರೀತಿ ಎಲ್ಲವೂ ಸಹ ಇತ್ತು. ಸಂಸ್ಥಾನಿಕರು ಈ ಭಾಗದಲ್ಲಿ ಏನು ಮಲೆನಾಡು ಇರೋದ್ರಿಂದ ಕೆಲವು ಅತಿಯಾಗಿ ಮಳೆ ಇರೋದ್ರಿಂದ ಕೆಲವು ಸಂದರ್ಭದಲ್ಲಿ ದೇಶನೂರು ಮತ್ತು ಹೊನ್ನೂರು ಭಾಗ ಕಡೆ ಹೋಗ್ತಾ ಇದ್ರು ಅವರು. ಹೀಗಾಗಿ ಅಲ್ಲಿ ಎಲ್ಲ ಸವಲತ್ತುಗಳನ್ನು ವ್ಯವಸ್ಥೆಯನ್ನು ಮಾಡಿದರು ಮತ್ತು ಒಳ್ಳೆಯ ಆಡಳಿತ ಮಾಡ್ತಾಯಿದ್ರು. ಅದರ ಜೊತೆಗೆ ಹೊನ್ನೂರು ಯಾಕೆ ಮಹತ್ವ ಪಡೀತದಂತಂದರೆ ಕಿತ್ತೂರು ಸಂಸ್ಥಾನದ ದೊರೆಯಾಗಿರ್ತಕ್ಕಂಥ ಮಲ್ಸರ್ಜದ ಪ್ರಾಣ ಹೋದಿರ್ತಕ್ಕಂಥ ಒಂದು ಗ್ರಾಮ ಸಹ. ಹೀಗಾಗಿ ಈ ಸಂಸ್ಥಾನಿಕರು ಬಹಳ ಅದನ್ನು ಬಹಳ ವಿಶೇಷವಾಗಿ ಕಾಳಜಿ ವಹಿಸಿ ಅಲ್ಲಿ ಎಲ್ಲ ರೀತಿಯಂಥ ಸವಲತ್ತುಗಳನ್ನು ಒದಗಿಸ್ತಾ ಇದ್ದರು. ಇವತ್ತು ಏನಾಗಿದೆ ಅಂತಂದರೆ ಕಿತ್ತೂರು ಸಂಸ್ಥಾನಿಕ ಸ್ಮಾರಕಗಳು ಬಹಳ ಅವಸಾನ ಅಂಚಿನಲ್ಲಿದೆ. ಸರ್ಕಾರ ಅವನ್ನ ಬೆಳೆಸುವ ಕಾರ್ಯಗಳನ್ನು ಮಾಡಬೇಕು. ಹೊನ್ನೂರು, ದೇಶನೂರು, ಕಾಕ್ತಿ, ಬೈಲಹೊಂಗಲು ಎಲ್ಲ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಿ ಕಿತ್ತೂರು ಸಂಸ್ಥಾನದ ಏನು ಈ ಪರಂಪರೆ ಇದೆ ಉಳಿಸುವ ಕೆಲಸ ಆಗ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಸ್ವಾಮೀಜಿ, ವಿಶೇಷವಾಗಿ ಹೊನ್ನೂರಿಗೆ ಸಂಬಂಧಿಸಿದ ಏನೇನು ಸ್ಮಾರಕ ಇದೆ? ಚೆನ್ನಮ್ಮನ ಒಂದು ಆಸ್ಥಾನಕ್ಕೆ ಸಂಬಂಧಿಸಿದ್ದು, ಸಂಸ್ಥಾನಕ್ಕೆ ಸಂಬಂಧಿಸಿದ ಏನೇನು ಸ್ಮಾರಕ ಇದೆ ಸ್ವಾಮೀಜಿ? ಈ ಮಲ್ಸರ್ಜ ದೇಹ ಬಿಟ್ಟಿರ್ತಕ್ಕಂಥ ಜಾಗ ಇದೆ, ಬಾವಿ ಇದೆ. ಇನ್ನುಳಿದ ಕೆಲವು ಇವತ್ತು ಕಾಣ್ತಾ ಇಲ್ಲವು. ಆದರೆ ಎಲ್ಲ ಸವಲತ್ತುಗಳು ಅರಸರು ಹೋಗಿ ಇಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಇರ್ತಿತ್ತು ಅಂತ ನಾವು ಇತಿಹಾಸದಲ್ಲಿ ನೋಡ್ತೀವಿ. ಆದರೆ ಇವತ್ತು ಕೆಲವೊಂದು ನಾಶ ಆಗಿದ್ದಾವೆ. ಇದ್ದಿದ್ದು ಉಳಿಸುವ ಕೆಲಸ ಸರ್ಕಾರದಿಂದ ಆಗಬೇಕು. ಪ್ರಾಧಿಕಾರ ಆ ಕೆಲಸವನ್ನು ಮಾಡಬೇಕಂತೇಳಿ ಈ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಸ್ವಾಮೀಜಿ, ಇನ್ನೊಂದು ಸುದ್ದಿ ಇದೆ. ಕಿತ್ತೂರು ಸಂಸ್ಥಾನದಲ್ಲಿ ಈ ಕಡೆ ಭಾಗದಲ್ಲಿ ಬರಗಾಲ ಬಂದಾಗ ಆ ಕಡೆ ಹೋಗ್ತಿದ್ರು ವಿಶೇಷವಾಗಿ. ಮತ್ತೆ ಆ ಕಡೆ ಭಾಗದ ರೈತಾಪಿಯವ್ರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಚೆನ್ನಮ್ಮನವರೇ ಸ್ವತಃ ಮುಂದೆ ನಿಂತು ಕೆರೆ ನಿರ್ಮಾಣ ಮಾಡಿಸಿದ್ರು ಅಂತ ಒಂದು ಪ್ರತೀತಿ ಇದೆ ಸ್ವಾಮೀಜಿ. ಹೌದು, ಕಿತ್ತೂರು ಸಂಸ್ಥಾನ ಅಂತಂದರೆ ಒಂದು ಸಮೃದ್ಧವಾದಂಥ ರಾಜ್ಯ ಇದು. ಇದಕ್ಕೆ ಸಂಸ್ಥಾನಿಕರು ಎಲ್ಲ ಪ್ರಜೆಗಳನ್ನು ಬಹಳ ವಿಶೇಷವಾಗಿ ರೈತರನ್ನು ಬಹಳ ಕಾಳಜಿ ಮಾಡ್ತಾ ಇದ್ರು. ನಾವು ಕಿತ್ತೂರು ಭಾಗದಲ್ಲಿ ಸುಮಾರು ಕೆರೆಗಳನ್ನು ನೋಡ್ತೇವೆ. ಇದು ಸಂಸ್ಥಾನಿಕರು ಮಾಡಿರ್ತಕ್ಕಂಥ ಕಾರ್ಯಗಳು. ಇದೇ ರೀತಿ ನಮ್ಮ ಸಂಸ್ಥಾನಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಗ್ರಾಮದಲ್ಲಿಯೂ ಸಹ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಂತ ಏನು ಇವತ್ತು ಸರ್ಕಾರ ಹೇಳ್ತದ ಆ ರೀತಿ ಆಡಳಿತವನ್ನು ಅಂದಿನ ರಾಜರು ಸಹ ಮಾಡ್ತಾ ಇದ್ರು. ಚೆನ್ನಮ್ಮನ ಕಾಲದಲ್ಲಿ, ಮಲ್ಸರ್ಜನ ಕಾಲದಲ್ಲಿ. ಹೀಗಾಗಿ ಅಲ್ಲಿ ಒಂದು ಕೆರೆಯನ್ನು ಕಟ್ಟಿಸಿದ್ರು, ದೇಶನೂರಿನಲ್ಲಿ ಕೆರೆಯನ್ನು ಕಟ್ಟಿಸಿದ್ರು ಅಂತ ಹೇಳ್ತಾರೆ. ಇವತ್ತು ಆ ಕೆರೆಗಳು ಅಭಿವೃದ್ಧಿ ಆಗಬೇಕಾಗಿದೆ. ಅವನನ್ನು ಉಳಿಸುವ, ಬೆಳೆಸುವ ಕಾರ್ಯ ನೆರವೇರಬೇಕು. ಸ್ವಾಮೀಜಿ, ಇನ್ನೊಂದು ಸಾಕಷ್ಟು ಒಂದು ರೀತಿ ಕನ್ಫ್ಯೂಸ್ ಇದೆ ಸ್ವಾಮೀಜಿ. ವಿಶೇಷವಾಗಿ ಮಲ್ಸರ್ಜ ದೇಸಾಯಿ ಅವರ ಒಂದು ರೀತಿ ಸಮಾಧಿಗೆ ಸಂಬಂಧಿಸಿದಂತೆ ಒಬ್ರು ಅಲ್ಲಿದೆ ಅಂತ ಹೇಳ್ತಾರೆ, ವಿಶೇಷವಾಗಿ ಇಲ್ಲಿ ಕಿತ್ತೂರಿನಲ್ಲಿದೆ ಅಂತ ಹೇಳ್ತಾರೆ, ಇನ್ನೊಬ್ರು ಅರಬಾವಿಲಿದೆ ಅಂತ ಹೇಳ್ತಾರೆ. ಈ ಬಗ್ಗೆ ಯಾಕೆ ಸ್ವಾಮೀಜಿ ಇಷ್ಟು 701 ಉತ್ಸವ ಆಯಿತು, ಕಿತ್ತೂರು ಉತ್ಸವ ದಿನೇ ದಿನೇ ವರ್ಷದಿಂದ ವರ್ಷಕ್ಕೆ ತುಂಬ ಇದಾಗ್ತಿದೆ. ಈ ಬಗ್ಗೆ ಯಾಕೆ ಒಂದು ರೀತಿ ಸಂಶೋಧನೆ ನಡೀತಾ ಇಲ್ಲ ಸ್ವಾಮೀಜಿ? ಇಲ್ಲ, ನಾವು ಅನೇಕ ವರ್ಷಗಳಿಂದ ಕೇಳ್ಕೊತಾ ಬಂದಿದ್ದೇವೆ. ಕಿತ್ತೂರು ಸಂಸ್ಥಾನ ಕುರಿತು ಇನ್ನೂ ಹೆಚ್ಚಿನ ಸಂಶೋಧನೆಗಳು ಆಗಬೇಕಾಗಿದೆ. ಇದರ ಅಧ್ಯಯನ ಆಗಬೇಕಾಗಿದೆ. ಕಾರ್ಯಕ್ಷೇತ್ರಗಳ ಅಧ್ಯಯನ ಮಾಡೋದ್ರ ಮುಖಾಂತರ ಕೆಲವು ನೀವು ಹೇಳಿದಾಗೆ ಕೆಲವೊಂದು ಅರಸ ಏನು ಮಲ್ಸರ್ಜನ ಸಮಾಧಿ
ನಾವು ಅರಬಾವಿಯಲ್ಲಿ ಕೇಳ್ತೀವಿ, ಹೊನ್ನೂರಿನಲ್ಲಿ ಕೇಳ್ತೀವಿ, ನಮ್ಮ ಕಿತ್ತೂರು ಕಲ್ಮಠದ ಆವರಣದಲ್ಲಿ ಕೇಳ್ತೀವಿ. ಹೀಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಂದ್ರೆ ಸಂಪೂರ್ಣವಾದಂಥ ಅಧ್ಯಯನ ಆಗಬೇಕು. ಅಧ್ಯಯನದಾಗ ಮಾತ್ರ ಈ ಕಿತ್ತೂರು ಸಂಸ್ಥಾನದ ಇನ್ನಷ್ಟು ಇತಿಹಾಸ ತಿಳಿಲಿಕ್ಕೆ ಸಾಧ್ಯ ಇದೆ. ಈ ಮುಖಾಂತರ ಸರ್ಕಾರಕ್ಕೆ ನಾವು ಪ್ರತಿ ವರ್ಷ ಕೇಳ್ತಾ ಇದ್ದೀವಿ. ಬಹುಶಃ ಅದಕ್ಕೊಂದು ಅಧ್ಯಯನ ಸಮಿತಿ ಮಾಡಿ ಅದನ್ನು ಕಾರ್ಯರೂಪಕ್ಕೆ ಮಾಡಿದರೆ ಒಳ್ಳೆಯದಾಗ್ತದೆ. ಈಗ ಕ್ರಾಂತಿನೆಲ ಕಿತ್ತೂರಿನಲ್ಲಿ 200 ಒಂದ್ ರೀತಿ 1ನೇ ವಿಜಯೋತ್ಸವದ ಸಂಭ್ರಮ. ವಿಶೇಷವಾಗಿ ಕಿತ್ತೂರು ಸಂಸ್ಥಾನ ಕ್ರಾಂತಿನೆಲ ಕಿತ್ತೂರು ಅಂದಿದ ತಕ್ಷಣ ನೆನಪಾಗ್ತಕ್ಕಂಥದ್ದು ವೀರರಾಣಿ ಚೆನ್ನಮ್ಮನವರು, ಸಂಗೊಳ್ಳಿ ರಾಯಣ್ಣವರು, ಮತ್ತೆ ಅಮಟೂರು ಬಾಳಪ್ಪನವರು, ಸರ್ದಾರ್ ಗುರುಸಿದ್ದಪ್ಪನವರು, ಹೀಗೆ ಹಲವಾರು ಜನ ವೀರರು ನೆನಪಾಗ್ತಾರೆ. ವಿಶೇಷವಾಗಿ ಈಗ ನಾನು ಕಿತ್ತೂರು ಸಂಸ್ಥಾನದ ಒಂದ್ ರೀತಿ ಅತ್ಯಂತ ಪ್ರಮುಖ ಸ್ಥಳ, ಕೊನೆ ಗಡಿ ಗ್ರಾಮವಾಗಿದ್ದ ಹೊನ್ನೂರಿಗೆ ಬಂದಿದ್ದೀನಿ. ಹೊನ್ನೂರು ಅಂತಕ್ಕಂಥದ್ದು ಸಾಕಷ್ಟು ಅತ್ಯಂತ ಕಿತ್ತೂರು ಸಂಸ್ಥಾನದ ವಿಶೇಷವಾಗಿ ವೀರರಾಣಿ ಚೆನ್ನಮ್ಮನವರ ಒಂದ್ ರೀತಿ ಆಡಳಿತದ ಕಾಲದಲ್ಲಿ ಅತ್ಯಂತ ಪ್ರಮುಖವಾದ ಸ್ಥಳವಾಗಿತ್ತು. ಈಗ ನಾನು ಬಂದಿರತಕ್ಕಂಥದ್ದು ಒಂದ್ ರೀತಿ ಹೊನ್ನೂರಿನ ಒಂದ್ ರೀತಿ ಪ್ರಮುಖ ಸ್ಥಳ, ಈ ಒಂದು ಕೆರೆ, ಈ ಒಂದು ಚೆನ್ನಮ್ಮನ ಒಂದ್ ರೀತಿ ಇದಕ್ಕೆ ಬಂದಿದ್ವಿ, ಬಾವಿಗೆ. ವಿಶೇಷವಾಗಿ ಚೆನ್ನಮ್ಮನವರು ತನ್ನ ಆಡಳಿತದ ಅವಧಿಯ ಸಂದರ್ಭದಲ್ಲಿ ಪ್ರಜೆಗಳ ಒಂದ್ ರೀತಿ ಸಮಸ್ಯೆಗಳನ್ನ ಆಲಿಸಿ ಗಡಿ ಪ್ರದೇಶಗಳಲ್ಲಿ ಉಳಿತಿದ್ರಂತೆ. ಈ ಗಡಿ ಪ್ರದೇಶಗಳಲ್ಲಿ ಪ್ರಮುಖವಾದ ಸ್ಥಳ ಹೊನ್ನೂರು. ಇದು ಬಾರ್ಡರ್ ಸಹ ಹೌದು ಹೊನ್ನೂರು ಅಂತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಚೆನ್ನಮ್ಮನವರು ಆ ಒಂದು ಉಳಿಲಿಕ್ಕೆ ವಿಶೇಷವಾಗಿ ಇಲ್ಲಿ ಬಾವಿನ ನಿರ್ಮಿಸಿ ವಿಶೇಷವಾಗಿ ಆ ಒಂದು ಪೂಜೆ ಪುರಸ್ಕಾರವನ್ನ ಮಾಡಿ ನಂತರ ಅವರು ವಿವಿಧ ಪ್ರಜೆಗಳ ಒಂದ್ ರೀತಿ ಸಮಸ್ಯೆಗಳನ್ನ ಆಲಿಸ್ತಿದ್ರು ಅಂತಕ್ಕಂಥ ಪ್ರತೀತಿ ಇದೆ. ಆದ್ರೆ ವಿಪರ್ಯಾಸ ಅಂತಂದ್ರೆ ವಿಶೇಷವಾಗಿ ಚೆನ್ನಮ್ಮನ ಉತ್ಸವ ಬಂದಾಗ ಮಾತ್ರ ಈ ಕೆರೆಗೆ ಸ್ವಲ್ಪ ಸ್ವಚ್ಛತೆ ಭಾಗ್ಯ ಅಂತಕ್ಕಂಥದ್ದು ಕಾಣಿಸ್ತೈತೆ. ಆದ್ರೆ ಉಳಿದ ದಿನಗಳಲ್ಲಿ ತುಂಬಾ ಪಾಳು ಬೀಳ್ತೈತೆ. ವಿಶೇಷವಾಗಿ ಯಾವುದೇ ರೀತಿ ಸ್ವಚ್ಛತೆ ಇರಲ್ಲ. ಇದು ವಿಪರ್ಯಾಸ. ಆ ಪ್ರಾಚ್ಯ ವಸ್ತು ಇಲಾಖೆಯವರು, ವಿಶೇಷವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಆ ಪ್ರವಾಸೋದ್ಯಮ ಇಲಾಖೆಯವರು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಅಂತಕ್ಕಂಥದ್ದು ಬರೇ ನೀವು ಕಿತ್ತೂರು ಮಾತ್ರ ಸೀಮಿತ ಮಾಡಕೋಬೇಡಿ. ಕಿತ್ತೂರು ಸಂಸ್ಥಾನದ ವ್ಯಾಪ್ತಿಯ ಬಹುತೇಕ ಸ್ಥಳಗಳಲ್ಲಿ ಕಿತ್ತೂರು ಸಂಸ್ಥಾನದ ಹಲವಾರು ಸ್ಮಾರಕಗಳಿದಾವೆ, ಸ್ಥಳಗಳಿದಾವೆ. ಅದರಲ್ಲಿ ಪ್ರಮುಖ ಒಂದು ಸ್ಥಳ ಹೊನ್ನೂರಿನ ಚೆನ್ನಮ್ಮನ ಬಾವಿ ಉಪಯೋಗಿಸ್ತಿರ್ತಕ್ಕಂಥದ್ದು. ಎಂತದ್ರಿ ವಿಪರ್ಯಾಸ. ಹಾಗಾಗಿ ಬನ್ನಿ ಈಗ ನಾವು ಒಂದ್ ರೀತಿ ಕಿತ್ತೂರು ಉತ್ಸವದ ನಿಮಿತ್ತ ಹೊನ್ನೂರಿನ ಸ್ಥಿತಿಗತಿಗಳ ಬಗ್ಗೆ, ಹೊನ್ನೂರಿನ ಒಂದ್ ರೀತಿ ಆ ಒಂದು ಸಂಸ್ಥಾನದ ಸ್ಮಾರಕಗಳ ಬಗ್ಗೆ ಸಮಗ್ರವಾಗಿ ಬೆಳಕು ಚೆಲ್ತೀನಿ. ಇದು ಕಾಣಿಸ್ತಾ ಇತ್ತಲ್ಲ ವೀಕ್ಷಕರೇ, ವಿಶೇಷವಾಗಿ ನೋಡ್ರಿ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಅವರೇ, ಮಾನ್ಯ ಪ್ರವಾಸೋದ್ಯಮ ಸಚಿವರೇ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರೇ, ನೋಡ್ರಿ ಯಾವ ರೀತಿ ಪಾಳು ಬೀಳ್ತಾವೆ. ಏನು ಹೊನ್ನೂರು ಅಂತಕ್ಕಂಥದ್ದು ಪ್ರಮುಖ ಸ್ಥಳ. ಇವುಗಳಲ್ಲಿ ವಿಶೇಷವಾಗಿ ಪ್ರಮುಖವಾಗಿರ್ತಕ್ಕಂಥ ಸ್ಥಳ ಇದೆ ನೋಡಿ, ಚೆನ್ನಮ್ಮನ ಒಂದ್ ರೀತಿ ಬಾವಿ. ವೀರರಾಣಿ ಯಾಕಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ರೂಪಿಸಿದ್ರಲ್ಲಿ ಇವರೇ ವೀರರಾಣಿ ಚೆನ್ನಮ್ಮನವರು. ಇಂತಹ ವೀರರಾಣಿ ಚೆನ್ನಮ್ಮ ಉಪಯೋಗಿಸಿರ್ತಕ್ಕಂಥ ಈ ಒಂದು ಪ್ರಮುಖ ಸ್ಥಳ ಪಾಳು ಬೀಳ್ತಾ ಇದೆ. ಯಾಕ್ರಿ? ಸುಮ್ನೆ 101ನೇ ಉತ್ಸವಕ್ಕೆ ಕಾಲಿಡ್ತಾ ಇದೆ. ಆದ್ರೂ ಸಹ ಒಂದ್ ರೀತಿ ಅಟ್ಲೀಸ್ಟ್ ಕನಿಷ್ಠ ಇದನ್ನ ಡೆವಲಪ್ಮೆಂಟ್ ಮಾಡದೇ ಇರತಕ್ಕಂಥದ್ದು ತುಂಬಾ ವಿಪರ್ಯಾಸದ ಸಂಗತಿ. ವಿಶೇಷವಾಗಿ ಅತ್ಯಂತ ಹೊನ್ನೂರಲ್ಲಿ ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಿಸಿದ ಅತ್ಯಂತ 3ನೇ ಒಂದ್ ರೀತಿ ಅತ್ಯಂತ ಪ್ರಮುಖ ಸ್ಥಳ ಅಂದ್ರೆ ಇದೆ ನೋಡಿ, ಪ್ರಭುಲಿಂಗ ಒಂದ್ ರೀತಿ ದೇವರ ಗುಡಿ. ವಿಶೇಷವಾಗಿ ಇದು ಇತಿಹಾಸ ನೆನಪಾಗಾದ್ರೆ ಮೊದಲು ಜೈನ ಇದ್ರೊಳಗಿತ್ತು ವಿಶೇಷವಾಗಿ. ಆನಂತರ ಇದು ಕನ್ವರ್ಟೆಡ್ ಆಗಿ ಒಂದ್ ರೀತಿ ಹಿಂದೂ ಸಂಪ್ರದಾಯದ ಪ್ರಕಾರ ಪೂಜೆ ಮಾಡ್ತು. ಈಗ ನಾವು ಇಲ್ಲಿಗೆ ಹೋಗ್ತಾ ಇದೀವಿ ಒಳಗಡೆ, ಬನ್ನಿ. ಇದು ಸಹ ಒಂದ್ ರೀತಿ ಪ್ರಭುಲಿಂಗ ದೇವರು ಅಂದ್ರೆ ಹೊನ್ನೂರಲ್ಲಿರ್ತಕ್ಕಂಥ ಒಂದ್ ರೀತಿ ಪ್ರಮುಖ ಒಂದ್ ರೀತಿ ಹಳೆ ಕಾಲದ ವಿಶೇಷವಾಗಿ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಒಂದ್ ರೀತಿ ಸ್ಥಳ. ವಿಶೇಷವಾಗಿ ನಮ್ಮ ಪತ್ರಿಕಾ ಸಮೂಹಕ್ಕೆ ಇಲ್ಲಿರ್ತಕ್ಕಂಥ ಈ ಊರಿನ ಪ್ರಮುಖರು ಈ ಒಂದು ಚೆನ್ನಮ್ಮನ ಬಾವಿ ಬಗ್ಗೆ ಏನ್ ಹೇಳ್ತಾರೆ? ನಮಸ್ತೆ ಇವ್ರೆ, ದೇಸಾಯಿ ಅವರೇ. ವಿಶೇಷವಾಗಿ ಏನ್ ಹೇಳ್ತೀರಾ ಈ ಒಂದು ಚೆನ್ನಮ್ಮನ ಬಾವಿ ಬಗ್ಗೆ? ಚೆನ್ನಮ್ಮನ ಬಾವಿ ಇದು ಐತಿಹಾಸಿಕ ಬಾವಿ ಇದೆ. ಓಕೆ. ಮೊದಲಿನಿಂದ ಇಲ್ಲಿ ಚೆನ್ನಮ್ಮಾಜಿ ಕೊನೆ ಹೇಳ್ರಿ. ಓಕೆ. ಇಲ್ಲಿ ಇತರ ಸಭೆಗಳು ಮಾಡಿದಾಗ ಇಲ್ಲೇ ಬಂದು ಇದನ್ನ ಮಾಡ್ತಿದ್ರಂತ್ರಿ. ಓಕೆ. ಇಲ್ಲಿ ಬಂದ ಇಲ್ಲೇ ಬಾವಿಯೊಳಗೆ ಸ್ನಾನ ಮಾಡ್ಕೊಂಡ ಇಲ್ಲಿ
ಪ್ರಭುದೇವ್ರ ಗುಡಿ ಅಂತ ಹೇಳಿ ಗುಡಿ ಐತ್ರಿ ಇಲ್ಲಿ, ಓಕೆ ಹಳೆ ಕಾಲದ ಗುಡಿ. ಓಕೆ ಅಲ್ಲೇ ಸ್ನಾನ ಮಾಡ್ಕೊಂಡ್ ಲಿಂಗ ಪೂಜೆ ಮಾಡ್ಕೊಂಡ್ ಹಾ. ಉಳಿದ ಅವ್ರ ಕಾರ್ಯಚಟುಗಳು ಮಾಡ್ತಿದ್ರಂತ್ರಿ. ಓಕೆ ಮೊದ್ಲಿಂದ ಇತಿಹಾಸ ಇಲ್ಲಿ. ಓಕೆ. ಅಲ್ಲ, ಯಾಕೆ ಈ ಎಲ್ಲ ಇದಾದ್ರೂ ಸಹ ಕಿತ್ತೂರು ಸಂಸ್ಥಾನದ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಆಯ್ತು, ಆದ್ರೆ ಇಂಥವು ಯಾವ ಕಣ್ಣು ಕಾಣಿಸ್ತಾ ಇಲ್ವಾ ಅವ್ರಿಗೆ? ಅವ್ರು ನಾವು ಸಾಕಷ್ಟು ಸರ್ತಿ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ರಿ, ಓಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾ. ಮತ್ತ ಅಧಿಕಾರಕ್ಕೂ ಅರ್ಜಿ ಕೊಟ್ಟಿದ್ದೀವ್ರಿ. ಓಕೆ. ಆದ್ರೆ ಇದ್ರ ಬಗ್ಗೆ ಯಾರು ಅದನ್ನ ಗಮನ ಹರಿಸ್ತಾ ಇಲ್ಲ. ಮನವಿಯಾಗಿ ಉಳಿದಿದೆ. ಹೌದು, ಮನವಿಯಾಗಿ ಉಳಿದೇವ್ರಿ. ವೀಕ್ಷಕರೇ, ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಒಂದ್ ರೀತಿ ಪತಿ ಮಲ್ಸರ್ಜಾ ದೇಸಾಯಿ ಅವರ ಒಂದ್ ರೀತಿ ಅವರ ಕೊನೆ ದಿನಗಳನ್ನ ವಿಶೇಷವಾಗಿ ಅವರ ಅಂತ್ಯ ಸಂಸ್ಕಾರ ಸಹ ಇಲ್ಲೇ ಆಗ್ತು ಅಂತಕ್ಕಂಥದ್ದು ಪ್ರತೀತಿ ಇದೆ. ಇದು ಇರ್ತಕ್ಕಂಥದ್ದು ಒಂದ್ ರೀತಿ ಕಿತ್ತೂರು ಸಂಸ್ಥಾನದ ಕೊನೆ ಒಂದ್ ರೀತಿ ಪ್ರಮುಖ ಗಡಿ ಗ್ರಾಮ ಅಂದ್ರೆ ಹೊಣ್ಣೂರು ಆಗಿತ್ತು ಆಗಿನ ಸಂದರ್ಭದಲ್ಲಿ. ಇದು ಈಗ ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒಂದ್ ರೀತಿ ಕೊನೆ ಗಡಿ ಗ್ರಾಮವಾಗಿದೆ. ಬನ್ನಿ ಈಗ ಮಲ್ಸರ್ಜಾ ದೇಸಾಯಿ ಅವರ ಒಂದ್ ರೀತಿ ಆ ಒಂದು ಸಮಾಧಿನ ನೋಡಕ್ ಹೋಗೋಣ ಕಿತ್ತೂರು ಉತ್ಸವದ ನಿಮಿತ್ತ. ಬನ್ನಿ ಈಗ ಯಾವ ರೀತಿ ಒಂದು ಸಮಾಧಿಯ ಪರಿಸ್ಥಿತಿ ಯಾವ ರೀತಿ ಇದೆ, ಅಂತ್ಯ ಸಂಸ್ಕಾರ ಮಾಡಿರ್ತಕ್ಕಂಥ ಒಂದ್ ರೀತಿ ಸ್ಥಳದ ಪರಿಸ್ಥಿತಿ ಯಾವ ರೀತಿ ಇದರ ಬಗ್ಗೆ ಸಮಗ್ರವಾಗಿ ನಿಮ್ಗೆ ತೋರಿಸ್ತೀನಿ. ಏನು ಅಂತ್ಯ ಸಂಸ್ಕಾರ ಮಾಡುವ ಸಂದರ್ಭದಲ್ಲಿ ಈ ರೀತಿ ರಾಜರ ಒಂದ್ ರೀತಿ ಸಂಸ್ಥಾನದ ರಾಜರುಗಳ ಒಂದ್ ರೀತಿ ಈ ರೀತಿ ಸಮಾಧಿನ ಗೌರವಪೂರ್ವಕವಾಗಿ ಕಟ್ತಿದ್ರು. ವಿಶೇಷವಾಗಿ ಅದಕ್ಕೆ ಸ್ಪಷ್ಟ ಉದಾಹರಣೆ ನೋಡಿ, ಆಗಿನ ಕಾಲದಲ್ಲಿ ಯಾವುದೇ ರೀತಿ ಸಿಮೆಂಟ್ ಇರ್ಲಿಲ್ಲ, ಮತ್ತೆ ಯಾವುದೇ ರೀತಿ ಇದಿರ್ಲಿಲ್ಲ. ಹಾಗಾಗಿ ಗಚ್ಚು ಕಲ್ಲುಗಳಿಂದ ಒಂದ್ ರೀತಿ ಕಟ್ತಿದ್ರು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಜೊತೆಗೆ ಸಾಕಷ್ಟು ವಾಸ್ತುಶಿಲ್ಪಿಗಳ ಮುಖಾಂತರ ಮಾಡ್ತಿದ್ರು. ಈಗ ಬನ್ನಿ ಒಳಗಡೆ ಹೋಗ್ತೀನಿ. ನೋಡಿ ವೀಕ್ಷಕರೇ, ಒಂದ್ ರೀತಿ ಯಾವ ರೀತಿ ಒಂದು ಅಂತ್ಯ ಸಂಸ್ಕಾರದ ಸ್ಥಳ. ವಿಶೇಷವಾಗಿ ಇದು ಮೇಲೆ ಮಾತ್ರ ಒಂದ್ ರೀತಿ ಒಂದು ಲಿಂಗದ, ಇಲ್ಲಿ ಬಹುಶಃ ಲಿಂಗ ಇತ್ತು ಅಂತ ಕಾಣಿಸುತ್ತೆ. ಈ ಲಿಂಗದ ಮುಖಾಂತರ ಲಿಂಗ ಪೂಜೆ ಇದ್ದು ಒಂದ್ ರೀತಿ ಅಂತ್ಯ ಸಂಸ್ಕಾರದ ಸ್ಥಳ. ಆ ಒಂದು ಕೆಳಗಡೆ ಅವರ ಸಮಾಧಿ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಕುರುಗಳು ಇದಕ್ಕೆ ಇದೇ ಪ್ರಮುಖ ಸಾಕ್ಷಿ. ಇದ್ರ ಬಗ್ಗೆ ಸ್ವತಃ ಆ ಕಿತ್ತೂರು ಸಂಸ್ಥಾನದ ಒಂದ್ ರೀತಿ ವೀರರಾಣಿ ಚೆನ್ನಮ್ಮನವರ ಪತಿಯವರಾಗಿರ್ತಕ್ಕಂಥ ಮಲ್ಸರ್ಜಾ ದೇಸಾಯಿ ಅವರ ಒಂದ್ ರೀತಿ ಸಮಾಧಿ ಇಲ್ಲೇ ಇರೋದಕ್ಕೆ ಎಂಬುದಕ್ಕೆ ಕುರುಗಳು ಸಾಕಷ್ಟು ಸಾಮ್ಯತೆಗಳು ಬರ್ತವೆ. ಯಾಕಪ್ಪ ಅಂತಂದ್ರೆ ಕಿತ್ತೂರು ಒಂದ್ ರೀತಿ ಕಿತ್ತೂರಿನಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಒಂದ್ ರೀತಿ ಕಲ್ಮಠದ ಆಸ್ಥಾನದಲ್ಲಿರ್ತಕ್ಕಂಥ ಒಂದು ಹಲವಾರು ವಿವಿಧ ರಾಜರುಗಳ ಒಂದ್ ರೀತಿ ಫಕೀರ ಮಲ್ಲಸರ್ಜನ ದೇಸಾಯಿ ಸಹ ಅಲ್ಲೇ ಸಮಾಧಿ ಇದೆ. ಅಲ್ಲೂ ಸಹ ಒಂದ್ ರೀತಿ ಇದೇ ರೀತಿ ಒಂದ್ ರೀತಿ ಆ ಸಮಾಧಿಯ ವೈಶಿಷ್ಟ್ಯಗಳನ್ನ ಕಟ್ಟಿರ್ತಕ್ಕಂಥದ್ದು. ಮತ್ತೆ ಈಗ ವಿಶೇಷವಾಗಿ ಇದನ್ನ ಕಟ್ಟಿರ್ತಕ್ಕಂಥದ್ದು ಸಾಕಷ್ಟು ಸಾಮ್ಯತೆ ಇದೆ. ಬಹುತೇಕ ಕಡೆ ವಿವಿಧ ಜನ ವಿವಿಧ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾವ್ರೆ. ಒಂದ್ ಕಡೆ ಅಲ್ಲಿ ಕಿತ್ತೂರಲ್ಲಿದೆ ಮಲ್ಸರ್ಜಾ ದೇಸಾಯಿ ಅವರ ಒಂದ್ ರೀತಿ ಸಮಾಧಿ ಅಂತ ಒಂದ್ ಕಡೆ ಹೇಳ್ತಾರೆ. ಇಲ್ಲಿ ಹೊಣ್ಣೂರಿನ ಜನತೆ ಹೇಳ್ತಾವ್ರೆ ಹೊಣ್ಣೂರಿನಲ್ಲೇ ಒಂದ್ ರೀತಿ ಅಂತ್ಯ ಸಂಸ್ಕಾರ ಆಗಿದೆ, ಮಲ್ಸರ್ಜಾ ದೇಸಾಯಿ ಅವರ ಅಂತ್ಯ ಸಂಸ್ಕಾರ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾವ್ರೆ. ಬನ್ನಿ ಇಲ್ಲಿ ವಾಸ್ತು ಶಿಲ್ಪಿ ಯಾವ ರೀತಿ ಇದೆ, ಆ ಒಂದು ಮಲ್ಸರ್ಜಾ ದೇಸಾಯಿ ಅವರ ಒಂದ್ ರೀತಿ ಅಂತ್ಯ ಸಂಸ್ಕಾರದ ಸ್ಥಳ ಸಾಕಷ್ಟು ಚಿತ್ರಗಳು ತೋರಿಸ್ತೀನಿ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ. ಸರ್ ಹೇಳಿ ಸರ್, ಇದ್ರ ಬಗ್ಗೆ ವಿಶೇಷವಾಗಿ ಒಂದ್ ರೀತಿ ಮಲ್ಸರ್ಜಾ ದೇಸಾಯಿ ಅವರ ಅಂತ್ಯ ಸಂಸ್ಕಾರದ ಸ್ಥಳ ಇಲ್ಲಾಗಿತ್ತು ಅಂತ ತಾವು ಹೇಳ್ತಾ ಇದ್ದೀರಾ. ಹೊಣ್ಣೂರಲ್ಲಿ ಒಂದ್ ಕಡೆ ಹಲವಾರು ಜನ ಹರಬಾವಿಲಾಗಿದೆ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಕೆಲವರು ಪೂಜ್ಯ ಶ್ರೀಗಳು ಕಲ್ಮಠದಲ್ಲೇ ಇದೆ ಒಂದ್ ರೀತಿ ಅಂತ ಹೇಳ್ಬಿಟ್ಟು ಕಿತ್ತೂರಿನ ಕಲ್ಮಠದಲ್ಲಿದೆ ಅಂತ ಹೇಳ್ತಾರೆ. ವಿಶೇಷವಾಗಿ ತಮ್ಮ ಒಂದ್ ರೀತಿ ಅಭಿಪ್ರಾಯ ಯಾವ ರೀತಿ? ನೋಡ್ರಿ, ಇಲ್ಲಿ ಮೊದಲ ಅವ್ರ ಪೇಶ್ವಿ ಅವ್ರ ದೇಸಾಯಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರಿ. ಓಕೆ. ಹೋದಾಗ ಅವ್ರ ಅಗದಿ ನಿತ್ರಾಣ ಆದ್ರಂತ್ರಿ. ಓಕೆ. ವಯಸ್ಸಿದಾಗೆ ಕಡಿಮೆ ಮಗನ ಅವ್ರ ಬ್ರಿಟಿಷ್ ಅವ್ರ ಪೊಲೀಸರು ಇವ್ರು ಬಾಳ ಇನ್ನು ತಡೆಯೋಲ್ಲ ಅಂತೇಳಿ ಅವ್ರನ್ನ ಹೊಳ್ಳಿ ಬಿಟ್ರಂತ್ರ. ಅವ್ರು ಸೈನಿಕರನ್ನ ಇವ್ರನ್ನ ಬಿಟ್ಟು ಅವಾಗ ಅವ್ರ ಬಂದ ಅರ್ಬಾಯಿ ಮಟ್ಟ ಬಂದ್ರಂತ. ಬಂದ ಇಲ್ಲಿ ಅಗದಿ ಪೂರ್ವ ಇದಾದ್ರಂತ್ರ. ಹಾಗೆ ಹಿಂದಾಗಡೆ ಅವ್ರ ಜೀವಿತ ಅವಧಿ ಒಳಗ ಹೇಳಿರಂತ, ಆತರ ಏನಾರ ಆದ್ರ ನನ್ನ ಆಸ್ಥಾನದೊಳಗ ನನ್ನ ಮಣ್ಣು ಮಾಡ್ಬೇಕಂತೇಳಿ ಅವ್ರು ಹೇಳಿದ್ರಂತ. ಅದ ಪ್ರಕಾರ ಅವ್ರು ಅಲ್ಲೇ ಮೈತ ಆದ್ರಂತ. ಮೈತ ಆ ಟೈಮ್ದಾಗ ಅಲ್ಲಿಂದ ತೊಗೊಂಬಂದ್ರಂತ್ರ. ನೋಡಿ ತೊಗೊಂಬಂದ ಇಲ್ಲೇ ಮುಂದೆ ಒಯ್ಯುವ ಸ್ಥಿತಿ ಒಳಗೂ ಇರಾಕಲ್ಲ ಅಂತ ಅಣ್ಣ. ಇದು ಚೆನ್ನಮ್ಮನ ಕೊನೆ ಹಳ್ಳಿ ಅಂತೇಳಿ ಇದ್ರ ಒಳಗ ಎಲ್ಲಿ ಅವ್ರನ್ನ ಮಣ್ಣು ಮಾಡ್ರಿ ಅಂತೇಳಿ ಒಂದು ಹೇಳ್ತಾರೆ. ಓಕೆ, ಆಯ್ತು ಸರ್. ಓಕೆ, 701ನೇ ವಿಜಯೋತ್ಸವ ಇಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿ ಇದು ಒಂದು ಪ್ರಮುಖ ಸ್ಥಳ. ಯಾಕಪ್ಪ ಅಂದ್ರೆ ಕಿತ್ತೂರು ಸಂಸ್ಥಾನದಲ್ಲಿ ಮಲ್ಸರ್ಜಾ ದೇಸಾಯಿ ಅಂತಕ್ಕಂಥ ಪ್ರಮುಖ ಪಾತ್ರ. ಇಂಥ ಸಂದರ್ಭದಲ್ಲಿ ಯಾಕೆ ಇಷ್ಟೊಂದೆಲ್ಲ ಪಾಳು ಬಿದ್ದಿದೆ ನೋಡಿ, ನಿಧಿಗಳರ ಒಂದು ಇದ್ರೊಳಗಿದೆ, ಯಾಕೆ ಈ ರೀತಿ ಆಗಿದೆ ಅಂತ?
ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿನೂ ಕೊಟ್ಟಿವ್ರಿ. ಕಿತ್ತೂರು ಪ್ರಾಧಿಕಾರಕ್ಕಾತು ಎಲ್ಲ ಕೊಟ್ಟಿವ್ರಿ. ಅದು ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಓಕೆ. ಮತ್ತ ಉತ್ಸವದಾಗೂ ಅಲ್ಲಿ ಹೋಗಿ ನಾವು ಸಭೆಯೊಳಗೆ ಮಾತಾಡಿದ್ರು. ಆದ್ರೂ ಆಗಂತಾರು ಮತ್ ಗಪ್ಪಿರ್ತಾರ ಏನ. ಮತ್ ನಾವು ಪಂಚಾಯತಿ ಲೆವೆಲ್ ಎಷ್ಟ ಐತಿ ಅಷ್ಟ ಸ್ವಲ್ಪ ರಿಪೇರಿ ಮಾಡಿದಾರ್ರಿ. ಓಕೆ. ಎಲ್ಲ ನೀವೇ ಸ್ಥಳೀಯವಾಗಿ ರಿಪೇರಿ ಮಾಡಿ ನಾವು ಲೈಟಿಂಗು ಇದನ್ನು ಮಾಡ್ತಾರ್ರಿ ನೀವೇ ನಾವು. ಓಕೆ. 105 ಮಂದಿ ಆತು ಪಂಚಾಯತಿ ಅವರು ಮಾಡ್ತಾರ. ಯಾವ್ದೇ ರೀತಿ ಪ್ರವಾಸೋದ್ಯಮ ಇಲಾಖೆ ಇದನ್ನ ಏನು ಕೈ ಹಾಕಿಲ್ಲ. ಯಾರು ಬರ್ತಾರಿ ನೋಡ್ತಾರು ಹೋಗ್ತಾರು ಅಷ್ಟೇ. ಅದ್ರ ಬಗ್ಗೆ ಯಾರು ಅಷ್ಟ ಗಮನ ಹರಿಸಿ ಇಲ್ಲಿ ಏನ್ ಒಂದ್ ಅನುದಾನ ಆತು ಯಾವ ಬಿಡುಗಡೆ ಮಾಡಿಲ್ಲ. ಮತ್ತೆ ಹಲವಾರು ಸ್ಮಾರಕಗಳು ಇದ್ವಂತೆ, ಎಲ್ಲ ನಶಿಸಿ ಹೋಗಿದಾವಂತಲ್ಲ. ಇಲ್ಲಿ ಯಾವ ಇದ್ದು ಅಷ್ಟರ ಅಲ್ಲ. ಚೆನ್ನಮ್ಮನ ಬಾವಿ ಒಂದ್ ಐತ್ರಿ. ಒಂದು ಹಳೆ ಪುರಾತನ ಕಾಲದ ಒಂದು ಗುಡಿ ಐತ್ರಿ. ಓಕೆ. ಇರ್ಬೋದು ಇದ್ರ ಗುಡಿ ಅಂತ ಹೇಳಿ ಅದ ಇವು ಅಷ್ಟ ಅದಾವ್ರಿ. ಓಕೆ. ಇದೆಲ್ಲ ಒಟ್ಟಾರೆ ಒಣ್ಣೂರಲ್ಲಿ ಇರ್ತಕ್ಕಂಥ ಸ್ಮಾರಕಗಳು ರಕ್ಷಣೆ ಆಗ್ಬೇಕು. ಓಕೆ. ಅದ್ರ ಜೊತೆಗೆ ಅಭಿವೃದ್ಧಿನೇ ಆಗ್ಬೇಕು. ಈ ಒಂದು ದೇವಸ್ಥಾನದ ಮುಖಾಂತರ ಎಲ್ಲ ಒಂದ್ ಕಡೆ ಸುರಂಗ ಮಾರ್ಗ ಇತ್ತು ಅಂತ ಕೇಳಿ. ಹೌದ್ರಿ. ಇಲ್ಲಿ ಮೊದಲ ಇತ್ತಂತ್ರಿ. ಇಲ್ಲಿ ಆ ಬಾವಿಯಿಂದ ಆ ಬಾವ್ಯಾಗ ಒಳಗಿಂದೊಳಗ ಹಾದಿ ಐತಂತ್ರಿ. ಬಾವಿಯಿಂದ ಇಲ್ಲಿ ಬಂದ್ ಇಲ್ಲಿ ಒಳಗಿತ್ತಂತ್ರಿ. ಅದೇ ಅಲ್ಲಿ ಆ ಬಾವಿಯೊಳಗ ಸ್ನಾನ ಮಾಡ್ಕೊಂಡ್ ಬಂದ್ ಇಲ್ಲಿ ಲಿಂಗ ಪೂಜೆ ಮಾಡ್ಕೋತಾರ ಅಂತ ಹೇಳಿ ಒಂದು ಇದು ಐತ್ರಿ. ಚೆನ್ನಮ್ಮಾಜಿ ಅವ್ರು ಇಲ್ಲಿ ಲಿಂಗ ಪೂಜೆ ಮಾಡ್ತಾರೆ. ಏನ್ ಯಾರು ಇಲ್ಲಿ ಅಷ್ಟು ಇದಾಗವಲ್ರಿ. ಈಗ ಮೊದಲು ಇಲ್ಲೆಲ್ಲ ವರ್ಷ ಪ್ರವಚನ ಇದ ನಡೀತಿದ್ರು ಮೊದಲ. ಈಗೆಲ್ಲ ಗುಡಿ ಸ್ವಲ್ಪ ಹಾಳ್ ಬೆಳ ಮ್ಯಾಲ ಸೋರುದು ಇದಾಗನ ಈಗ ಬಿಟ್ಟು ಬೇರೆ ಕಡೆ ಮಾಡತ್ತಾರಲ್ಲಿ ಪ್ರವಚನ ಇವರ. ಈಗ ಸ್ವಲ್ಪ ಹಾಳ್ ಬಿದ್ದೈತ್ರಿ. ಇದು ಒಂದ್ ರೀತಿ ಹಳೆಗನ್ನಡದಲ್ಲಿರ್ತಕ್ಕಂಥ ಈ ಒಂದು ಪ್ರಭುದೇ ಒಣ್ಣೂರು, ಕಿತ್ತೂರು ಸಂಸ್ಥಾನದ ಕೊನೆ ಒಂದ್ ರೀತಿ ಗಡಿ ಗ್ರಾಮ ಒಣ್ಣೂರು. ಆ ಒಂದು ಚೆನ್ನಮ್ಮನವರ ಆಡಳಿತದಲ್ಲಿ ಪ್ರಮುಖ ಸ್ಥಳ ಆಗಿತ್ತು. ಇದು ಪ್ರಮುಖ ಪಟ್ಟಣ ಅಂದ್ರೆ ತಪ್ಪಾಗ್ಲಾರ್ದು. ಇಂಥ ಸಂದರ್ಭದಲ್ಲಿ ಈ ಒಂದು ಶಾಸನ ಅವಾಗಿಂದನೂ ಸಹ ಇತ್ತಂತೆ. ಇದು ಸಹ ಹಳೆಗನ್ನಡದಲ್ಲಿದೆ. ಬಹುಶಃ ಇದು ಚೆನ್ನಮ್ಮನ ಒಂದ್ ರೀತಿ ಆಡಳಿತಕ್ಕಿಂತ ಮುಂಚೆನೂ ಸಹ ಈ ದೇವಸ್ಥಾನ ಇತ್ತು ಅಂತಕ್ಕಂಥದ್ದಕ್ಕೆ ಈ ಒಂದು ಶಾಸನಗಳು ಸಾಕ್ಷಿ. ಯಾಕಪ್ಪ ಅಂತಂದ್ರೆ ಇಂಥ ಶಾಸನಗಳನ್ನ ಮತ್ತೆ ಸಾಕಷ್ಟು ಸ್ಮಾರಕಗಳನ್ನ ಉಳಿಸ್ತಕ್ಕಂಥದ್ದು ಪ್ರಾಚ್ಯ ವಸ್ತು ಮತ್ತು ಪುರಾತತ್ವ ಇಲಾಖೆಯ ಕರ್ತವ್ಯ ಮತ್ತೆ ಜವಾಬ್ದಾರಿ. ಆದ್ರೆ ಇವತ್ತಿಗೂ ಸಹ ದಿನೇ ದಿನೇ ಆಗಿರ್ತಕ್ಕಂಥ ಒಂದ್ ರೀತಿ ಸ್ಮಾರಕಗಳು, ವಿಶೇಷವಾಗಿ ಶಾಸನಗಳು ದಿನೇ ದಿನೇ ಆ ಅಕ್ಷರಗಳು ಅಳಿಸೋಗ್ತಾವೆ ಚಳಿ ಗಾಳಿ ಮಳೆಗೆ. ಆದ್ರೂ ಸಹ ಇದಕ್ಕೆ ಸಂರಕ್ಷಣೆ ಆಗದೆ ಇರ್ತಕ್ಕಂಥದ್ದು. 801ನೇ ವಿಜಯೋತ್ಸವದ ನಿಮಿತ್ತ ಈ ಬಾರಿ 23, 24, 25 ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಕಿತ್ತೂರು ಉತ್ಸವ. ಇದರ ನಿಮಿತ್ತ ಪ್ರತಿ ವರ್ಷನೂ ಸಹ ಚೆನ್ನಮ್ಮನ ಉತ್ಸವದ ಒಂದ್ ರೀತಿ ಸಂಸ್ಥಾನದ ಉತ್ಸವದ ನಿಮಿತ್ತ ಸಂಸ್ಥಾನದಲ್ಲಿರ್ತಕ್ಕಂಥ ವಿವಿಧ ಸ್ಥಳಗಳನ್ನ ಪರಿಚಯ ಮಾಡಿಸ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಸ್ಮಾರಕಗಳ ಪ್ರಸ್ತುತ ಪರಿಸ್ಥಿತಿಗಳ ಬಗ್ಗೆ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾನು ಬಂದಿರತಕ್ಕಂಥದ್ದು ಒಣ್ಣೂರ್ಗೆ ಬಂದಿದ್ದೀನಿ. ಈ ಒಣ್ಣೂರು ಅಂತಕ್ಕಂಥದ್ದು ಒಂದ್ ರೀತಿ ಚೆನ್ನಮ್ಮನವರ ಇತಿಹಾಸದಲ್ಲಿ ಪ್ರಮುಖ ಸ್ಥಳ. ಯಾಕಪ್ಪ ಅಂದ್ರೆ ವೀರರಾಣಿ ಚೆನ್ನಮ್ಮನವರ ಕಿತ್ತೂರು ಸಂಸ್ಥಾನ ಇದು ಕೊನೆ ಗಡಿ ಗ್ರಾಮ. ಈಗ ನಾನು ನೇರವಾಗಿ ನಿಂತಿರ್ತಕ್ಕಂಥದ್ದು ಇದೇ ಪ್ರಮುಖ ಸ್ಥಳ ಒಣ್ಣೂರಲ್ಲಿದೆ, ಬೈಲಹೊಂಗಲ ತಾಲೂಕಲ್ಲಿದೆ, ಬೆಳಗಾವಿ ಜಿಲ್ಲೆಯಲ್ಲಿದೆ. ಇದೇ ನೋಡಿ ಚೆನ್ನಮ್ಮನವರ ಪತಿಯವರಾಗಿರ್ತಕ್ಕಂಥ ಮಲ್ಸಜ್ಜ ದೇಸಾಯಿ ಅವರ ಒಂದ್ ರೀತಿ ಅಂತ್ಯ ಸಂಸ್ಕಾರ ಮಾಡಿರ್ತಕ್ಕಂಥ ಸ್ಥಳ ಇದೆ. ಆದ್ರೆ ಬಹುಶಃ ಮತ್ತೆ ಭಾಗಶಃ ಆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ರಚನೆ ಆಯ್ತು. ಆ ಪ್ರಾಧಿಕಾರ ರಚನೆ ಆಗಿದೆ ಏನಕ್ಕಪ್ಪ ಅಂತಂದ್ರೆ ವಿಶೇಷವಾಗಿ ಆ ಚೆನ್ನಮ್ಮನ ಸಂಸ್ಥಾನದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲಾ ಸ್ಥಳಗಳನ್ನ ಅಭಿವೃದ್ಧಿ ಮಾಡ್ಬೇಕು, ಮತ್ತೆ ಅವಕ್ಕೆ ಸಾಕಷ್ಟು ಒಂದ್ ರೀತಿ ಅಭಿವೃದ್ಧಿ ಮಾಡಿ ಪ್ರವಾಸಿಗರನ್ನ ಮತ್ತೆ ಇತಿಹಾಸ ತಜ್ಞರಿಗೆ ಅನುಕೂಲ ಮಾಡ್ಕೊಡ್ಬೇಕು, ಮತ್ತೆ ಆ ಒಂದು ಐತಿಹಾಸಿಕ ಹಿನ್ನೆಲೆನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಾಧಿಕಾರ ರಚನೆ ಮಾಡ್ತು. ಸಾಕಷ್ಟು ಅನುದಾನನೂ ಕೊಡ್ತು ಸರ್ಕಾರ. ಬಹುಶಃ ಮತ್ತೆ ಭಾಗಶಃ ಈ ಚೆನ್ನಮ್ಮನ ಆಸ್ಥಾನದ ಪ್ರಮುಖ ಸ್ಥಳ ಕಿತ್ತೂರು ಬಿಟ್ರೆ ಬಹುತೇಕ ಕಡೆ ನನಗೆ ಬಂದಿರೋ ಪ್ರಕಾರ ವಿಶೇಷವಾಗಿ ಆ ಒಂದು ಸ್ಮಾರಕಗಳಿರ್ತಕ್ಕಂಥ ಸ್ಥಳ, ಪ್ರಮುಖ ಸ್ಥಳಗಳನ್ನ ಅಭಿವೃದ್ಧಿ ಪಡಿಸಿಲ್ಲ ಅನ್ನೋದಕ್ಕೆ ನಾನು ಎಲ್ಲ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿಗೂ ಮತ್ತೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಿಗೂ ನಾನು ಏನು ನೇರವಾಗಿ ವಾಸ್ತವವಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡ್ರಿ ಸ್ವಾಮಿ, ಇದು ಚೆನ್ನಮ್ಮನ ವೀರರಾಣಿ ಚೆನ್ನಮ್ಮನವರ ಪತಿಯವರಾಗಿರ್ತಕ್ಕಂಥ ಮಲ್ಲಸಜ್ಜ ದೇಸಾಯಿ ಅವರ ಒಂದ್ ರೀತಿ ಅಂತ್ಯ ಸಂಸ್ಕಾರ ಆಗಿರ್ತಕ್ಕಂಥ ಸ್ಥಳ ಅಂತ ಹೇಳ್ತಾರೆ. ಮೊದ್ಲು ಇದ್ರ ಬಗ್ಗೆನೇ ಗೊಂದಲ ಇದೆ. ವಿಶೇಷವಾಗಿ ಒಂದ್ ಕಡೆ ಒಬ್ರು ಕಿತ್ತೂರು ಇದೆ ಅಂತಾರೆ, ಒಂದ್ ಕಡೆ ಗೋಕಾಕ ಅರಬಾವಿ ಇದೆ ಅಂತಾರೆ, ಒಂದ್ ಕಡೆ ಒಣ್ಣೂರಿನ ಗ್ರಾಮಸ್ಥರು ಇಲ್ಲೇ ಇದೆ ಅಂತ ಹೇಳ್ತಾರೆ. ಹಲವಾರು ಸಂಶೋಧನೆಗಳಿಗೆ, ಹಲವಾರು ವಿಚಾರ ಸಂಕಿರಣಗಳಿಗೆ ಇತಿಹಾಸ ತಜ್ಞರನ್ನ ನೀವು ಕರೆಸ್ತೀರಾ. ಏನಕ್ಕೆ ಕರೆಸ್ತೀರಾ? ನೀವು ಬರೇ ಆ ಒಂದು ಸಂಕೀರ್ಣ ಎಲ್ಲ ಮಾಡ್ಬಿಡ್ತೀರಾ. ಆದ್ರೆ ಇಲ್ಲಿವರೆಗೂ ಸಹ ಒಂದು ಸ್ಪಷ್ಟತೆ ಇಲ್ಲ ಎಲ್ಲಿ ಮಲ್ಸರ್ಜನ ದೇಸಾಯಿ ಅವರ ಒಂದ್ ರೀತಿ ಅಂತ್ಯ ಸಂಸ್ಕಾರ ಇದೆ ಅಂತ ಹೇಳ್ಬಿಟ್ಟು. ಬಹುಶಃ ಇಲ್ಲಿ ಆಡು ಮಾತು ಹೇಳೋದಾದ್ರೆ ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ
ಹಲವಾರು ಒಣ್ಣೂರಲ್ಲಿ ಹಲವಾರು ಸ್ಮಾರಕಗಳಿದಾವೆ. ವಿಶೇಷವಾಗಿ ಅಲ್ಲಿ ಚೆನ್ನಮ್ಮನವರ ಒಂದ್ ರೀತಿ ಕೆರೆದು ಇರ್ಬೋದು, ಬಾವಿದು ಇರ್ಬೋದು, ಮತ್ತೆ ಅವರು ಪೂಜೆ ಮಾಡಿರ್ತಕ್ಕಂಥ ಪ್ರಭುಲಿಂಗ ದೇವರ ದೇವಸ್ಥಾನದ ಪರಿಸ್ಥಿತಿ ಇರ್ಬೋದು, ಮತ್ತೆ ವಿಶೇಷವಾಗಿ ಇದು ಅಂತ್ಯ ಸಂಸ್ಕಾರ ಮಾಡಿರ್ತಕ್ಕಂಥ ಸ್ಥಳ ಇದು ಅದಿರ್ಬೋದು, ಸಾಕಷ್ಟು ದಿನೇ ದಿನೇ ನಶಿಸಿ ಹೋಗ್ತಾ ಇದೆ. ಮತ್ತೆ ಒತ್ತುವರಿಯಾಗಿದೆ ಇಲ್ಲಿ ಬರ್ಲಿಕ್ಕೆ. ಮತ್ತೆ ಸಾಕಷ್ಟು ಜಾಗಗಳು ಚೆನ್ನಮ್ಮನ ಇತಿಹಾಸಕ್ಕೆ ಸಂಬಂಧಿಸಿದ ಜಾಗಗಳು ಸಾಕಷ್ಟು ಅತಿಕ್ರಮಣ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿವರೆಗೂ ಸಹ ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆ ಯಾಕೆ ಮೌನ ಆಗಿದೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಿಮ್ಮಲ್ಲೇನಾದ್ರು ಚೆನ್ನಮ್ಮನ ಬಗ್ಗೆ ಅಭಿಮಾನ ಇದ್ರೆ, ವಿಶೇಷವಾಗಿ ಚೆನ್ನಮ್ಮನ ಇತಿಹಾಸದ ಬಗ್ಗೆ ಆ ನೆನಪುಗಳನ್ನ ಮುಂದಿನ ಪೀಳಿಗೆಗೆ ಒಂದು ನೆನಪಿಸ್ಬೇಕಾದ್ರೆ ದಯವಿಟ್ಟು ಇಂಥ ಸಂಸ್ಕಾರಗಳನ್ನ, ಇಂಥ ಒಂದು ಸ್ಮಾರಕಗಳನ್ನ, ಒಣ್ಣೂರು ಇರ್ಬೋದು, ಬಹುತೇಕ ಕಡೆ ಇರ್ತಕ್ಕಂಥ ಸ್ಮಾರಕಗಳನ್ನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ಉತ್ಸವ 701ನೇ ವಿಜಯೋತ್ಸವದ ನಿಮಿತ್ತ ಈ ಒಣ್ಣೂರಿನಲ್ಲಿರ್ತಕ್ಕಂಥ ಕಿತ್ತೂರು ಸಂಸ್ಥಾನದ ಎಲ್ಲಾ ಸ್ಮಾರಕಗಳ ಬಗ್ಗೆ ಬೆಳಕು ಚೆಲ್ತಾ ಇದ್ದೀನಿ. ಬಹುಶಃ ಮತ್ತೆ ಭಾಗಶಃ ಮುಂದೆ ಎಲ್ಲಾ ಜನಪ್ರತಿನಿಧಿಗಳು, ಸಚಿವರು ಈ ಬಗ್ಗೆ ಗಮನ ಹರಿಸ್ತೀರ ಅಂತಕ್ಕಂಥ ನಿರೀಕ್ಷೆ ಇಟ್ಕೋತೀನಿ ಅಂತ. ಏನಪ್ಪಾ ಅಂತಂದ್ರೆ ಚೆನ್ನಮ್ಮನವರು ಈ ಒಂದು ಗಡಿ ಪ್ರದೇಶಕ್ಕೆ ಗಡಿ ಸ್ಥಳ ಇದು ಒಣ್ಣೂರು. ಈ ಒಣ್ಣೂರಿಗೆ ಬಂದಾಗ ಈ ಒಂದು ಲಿಂಗ ಪೂಜೆ ಮಾಡಿ ಒಂದು ಹಳೆ ಕಾಲದ ದೇವಸ್ಥಾನ ಇದು. ವಿಶೇಷವಾಗಿ ಇಲ್ಲಿ ಒಂದ್ ರೀತಿ ಪೂಜೆ ಪುರಸ್ಕಾರ ಮಾಡಿ ಅಲ್ಲಿ ಬಾವಿಲಿ ಸ್ನಾನ ಮಾಡ್ತಾರೆ. ಆನಂತರ ಇಲ್ಲಿ ಬಂದು ಪೂಜೆ ಪುರಸ್ಕಾರ ಮಾಡಿ ಒಂದ್ ರೀತಿ ಈ ಕಡೆ ಭಾಗದ ಪ್ರಜೆಗಳ ಒಂದ್ ರೀತಿ ಅಹವಾಲನ್ನ ಸ್ವೀಕಾರ ಮಾಡ್ತಿದ್ರು ಅಂತ ಒಂದ್ ಕಡೆ ಇದೆ. ಇನ್ನೊಂದ್ ಕಡೆ ಏನು ಮಲ್ಸಬ್ಜಾ ದೇಸಾಯಿ ಅವರು ಏನು ಅಂತ್ಯ ಸಂಸ್ಕಾರ ಆದಾಗ ವಿಶೇಷವಾಗಿ ಇಲ್ಲೂ ಸಹ ಒಂದ್ ರೀತಿ ಪೂಜೆ ಪುರಸ್ಕಾರಗಳು ಆಗಿದ್ವು ಅನ್ನೋದಕ್ಕೆ ಸಾಕಷ್ಟು ಇದಿದ್ದಾವೆ. ಇನ್ನೊಂದ್ ಕಡೆ ಈ ಒಂದು ಪ್ರಭುಲಿಂಗ ದೇವರ ಮುಂಭಾಗದಲ್ಲಿರ್ತಕ್ಕಂಥ ಆ ಒಂದು ಶಾಸನ ಏನಿದೆ ಅದು ಸಾಕಷ್ಟು ಒಂದ್ ರೀತಿ ಹಳೆ ಒಂದ್ ರೀತಿ ಲಿಪಿಗಳ ಮುಖಾಂತರ ಇದಾಗಿದೆ. ಇಷ್ಟೆಲ್ಲ ಇದ್ರೂ ಸಹ ಯಾಕೆ ಒಂದ್ ರೀತಿ ಐತಿಹಾಸಿಕ ಒಂದ್ ರೀತಿ ಸ್ಮಾರಕಗಳು ಇದ್ರೂ ಸಹ ಯಾಕೆ ಪ್ರವಾಸೋದ್ಯಮ ಇಲಾಖೆ ಮತ್ತೆ ಪ್ರಾಚ್ಯ ವ್ಯವಸ್ಥೆ ಇಲಾಖೆ ಯಾಕೆ ಕಣ್ತೆರೆದಿಲ್ಲ ಅಂತಕ್ಕಂಥದ್ದೇ ನನಗಂತೂ ತರ್ಕದ ವಿಷಯ. ನಾನಂತೂ ಕಿತ್ತೂರು ಉತ್ಸವ ನಿಮಿತ್ತ, ವಿಶೇಷವಾಗಿ 701ನೇ ವಿಜಯದ ನಿಮಿತ್ತ ಈ ಒಂದು ವರದಿನ ಬೆಳಕು ಚೆಲ್ತಾ ಇದ್ದೀನಿ. ನಾನು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ವಿಶೇಷವಾಗಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದವರು, ಒಂದು ಪ್ರವಾಸೋದ್ಯಮ ಇಲಾಖೆಯವರು, ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆಯವರು, ಮತ್ತೆ ಪ್ರಾಚ್ಯ ವಸ್ತು ಮತ್ತು ಪುರಾತತ್ವ ಇಲಾಖೆಯವ್ರಿಗೆ ನಂದು ಮನವಿ, ಬರೇ ನೀವು ಕಿತ್ತೂರಲ್ಲಿರ್ತಕ್ಕಂಥ ಓಕೆ ಅದನ್ನ ಇದು ಮಾಡಿ, ಅದ್ರ ಜೊತೆಗೆ ಕಿತ್ತೂರು ಸಂಸ್ಥಾನದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಲವಾರು ಸ್ಥಳಗಳಿದಾವೆ. ಅವುಗಳಲ್ಲಿ ಪ್ರಮುಖ ಸ್ಥಳ ಈ ಒಂದು ಒಣ್ಣೂರು ಕೊನೆ ಗಡಿ ಕಿತ್ತೂರು ಸಂಸ್ಥಾನದ ಕೊನೆ ಗಡಿ ಗ್ರಾಮ ಆಗಿನ ಸಂದರ್ಭದಲ್ಲಿ ಪ್ರಮುಖ ಪಟ್ಟಣ ಆಗಿತ್ತು. ದಯವಿಟ್ಟು ಇಲ್ಲಿ ಒಂದ್ ಕಡೆ ಚೆನ್ನಮ್ಮನವರ ಬಾವಿ ಇದೆ, ಮತ್ತೊಂದ್ ಕಡೆ ಒಂದ್ ರೀತಿ ಮಲ್ಲಸರ್ಜಾ ದೇಸಾಯಿ ಅವರ ಒಂದ್ ರೀತಿ ಅಂತ್ಯ ಸಂಸ್ಕಾರದ ಸ್ಥಳ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಅಲ್ಲಿರ್ತಕ್ಕಂಥ ಕುರುಗಳಿದಾವೆ. ಇಷ್ಟೆಲ್ಲ ಇದ್ರೂ ಸಹ ಜೊತೆಗೆ ಇಲ್ಲಿ ಪ್ರಭುಲಿಂಗ ದೇವರಿದೆ, ತುಂಬಾ ಪ್ರಾಚೀನ ಕಾಲದ್ದು. ಇಷ್ಟೆಲ್ಲ ಇದ್ರೂ ಸಹ ಇದಕ್ಕೆ ಯಾಕೆ ಈ ಸಂರಕ್ಷಣೆಗೆ ಮುಂದಾಗಿಲ್ಲ? ಈ ಸಂರಕ್ಷಣೆಗೆ ಮುಂದಾಗಿ ಯಾಕೆ ಒಂದ್ ರೀತಿ ಪ್ರವಾಸೋದ್ಯಮ ಒಂದು ಗ್ರೇಡ್ ಲೆವೆಲ್ಗೆ ತಗೊಬಂದಿಲ್ಲ ಅಂತಕ್ಕಂಥದ್ದೇ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಮಾಡ್ತೀರಾ ಅಂತಕ್ಕಂಥ ನನ್ನ ನಿರೀಕ್ಷೆ ಇಟ್ಕೊಂತ ಈ ಒಂದು ಸ್ಟೋರಿನ ಈ ಉತ್ಸವದ ನಿಮಿತ್ತ ಬೆಳಕು ಚೆಲ್ತಾ ಇದ್ದೀನಿ. ನಮಸ್ಕಾರ. ಇನ್ನಾದ್ರೂ ಒಣ್ಣೂರಿನಲ್ಲಿರುವ ಕಿತ್ತೂರು ಸಂಸ್ಥಾನದ ಅರಸರಿಗೆ ಸೇರಿದ ಐತಿಹಾಸಿಕ ಸ್ಮಾರಕಗಳಿಗೆ ಸಂರಕ್ಷಣೆ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೈಲಹೊಂಗಲ.